ಕಾಲೇಜಿನಲ್ಲಿ ಎನ್ಎಸ್ಎಸ್ ವಿಶೇಷ ಶಿಬಿರದ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂತ ಚಿತ್ತಾಪುರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಲಾಸ್ ಸಾಳುಂಕೆ ಸರ್ ಅವರೇ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ನ ಪ್ರಮುಖರಾದಂತ ಅಧಿಕಾರಿಗಳಾದಂತಹ ಗಂಗಾಧರ ಹಿರೇಬೆಟ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂತ ಸಹಾಯಕ ಪ್ರಾಧ್ಯಾಪಕರಾದಂತ ವಾಣಿಜ್ಯ ಶಾಸ್ತ್ರದ ವಿಭಾಗದ ಜಯಾನಂದ್ ಅವರೇ, ಆಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಗಾಯತ್ರಿ ದೇವಿ ಕೆಎಂ ಅವರೇ, ಮತ್ತು ಶ್ರೀಮತಿ ಪೂಜಾ ಪಾಟೀಲ್ ಅವರೇ, ರವೀಂದ್ರ ಕುಮಾರ್ ಅವರೇ, ಕಿರಣ್ ಕುಮಾರ್ ಸರ್ ಅವರೇ, ಈ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರು, ನಮ್ಮ ಆತ್ಮೀಯ ಮಿತ್ರರಾದಂತ ಡಾಕ್ಟರ್ ಪಂಡಿತ್ BK ಸರ್ ಅವರೇ, ಮತ್ತು ಇನ್ನೋರ್ವ ಅತಿಥಿಗಳಾದಂತಹ ಕುಮಾರಿ ಬಬಿತಾ ಫಂಡ್ ಮೇಡಮ್ ಅವರೇ, ಮತ್ತು ಶಾಕಿರಾ ತಮೀರ್ ಮೇಡಮ್ ಅವರೇ, ಅನಿಲ್ ಕುಮಾರ್ ಸರ್ ಅವರೇ, ಸಿದ್ದಪ್ಪ ಹೊಸಮನಿ ಸರ್ ಅವರೇ, ಅಮರಮ್ಮ ಮಮಾಜಿ ಅವರೇ, ಅಂಜಪ್ ಸರ್ ಅವರೇ, ದಯವಿಟ್ಟು ಯಾರಾದ್ರ ಹೆಸರು ನಮ್ಮ ಪ್ರಾಧ್ಯಾಪಕರ ಹೆಸರು ಬಿಟ್ಟು ಕ್ಷಮೆ ಕೋರ್ತೀನಿ. ನಾನು ಸುಮ್ಮ ಒಂದಿಷ್ಟು ಟಿಪ್ಪಣಿ ಮಾಡ್ಕೊಂಡಿದ್ದೆ. ನಾನು ನಿಮ್ಮ ಪ್ರಿನ್ಸಿಪಾಲ್ರು ಬಹಳ ದಿನದ ವೇಳೆ ಈ ಕಾಲೇಜಿಗೆ ಬರ್ಲಿಕ್ಕೆ ಆಹ್ವಾನ ಕೊಟ್ಟರು. ನಾನೆಲ್ಲ ಅನ್ಕೊಂಡಿದ್ದೆ ಅದು ಬಹುಶಃ ಸಮ್ಮೇಳನ ಅಧ್ಯಕ್ಷ ಆದ ಬಳಿಕ ಬರ್ಬೇಕಂತ ಏನೋ ಒಂದು ಲಿಖಿತ ಇರ್ಬೋದಂತ ಅನ್ಕೊಂಡಿದ್ದೆ. ಅವರ ಮನಸ್ಸಿನಲ್ಲಿ ಇತ್ತು ಸರ್ ಬಿಜಿ ಇರ್ತಾರ ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ಸಾಳುಂಕಿ ಅವರು ಪ್ರತಿ NSS ಘಟಕಕ್ಕೆ ಇಲ್ಲಿನ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಅವಾಗೆಲ್ಲ ಅದನ್ನೆಲ್ಲ ಹಳೆಯ ನೆನಪುಗಳನ್ನ ಅವರು ಚಿತ್ತಾಪುರಕ್ಕೆ ಹೋಗಿದ್ದಾರೆ. ಇವತ್ತೊಂದು ಭಾಗ್ಯ, ನಮ್ಮ ಡಾಕ್ಟರ್ BK ಪಂಡಿತ್ ಅವರು ಮತ್ತು ಅನಿಲ್ ಸರ್ ಅವರು ಫೋನ್ ಮಾಡಿ ನೀವು ಬರಬೇಕು ಅಂತ ಕೇಳಿದಾಗ ನಾನು ಹಿಂದೆ ಮುಂದೆ ನೋಡದೆ ಯಾವ ಡೇಟ್ ಅಂದ್ರೆ ಶನಿವಾರ ರವಿವಾರ ಇರಬೇಕು ನೋಡ್ರಿ, ಬಿಡುವಿನ ಅವಧಿ ನಾನು ಒಂದು ಕರ್ತವ್ಯದಲ್ಲಿ ಕಾಯಕ ನಿರತ ಇರೋದ್ರಿಂದ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಿಡುವಿನ ಅವಧಿಯಲ್ಲಿ ಬರ್ತೀನಿ ಅಂತ ಹೇಳಿದಕ್ಕಾಗಿ ಇವತ್ತಿನ ಡೇಟ್ ನನಗೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ನಿಂತೀನಿ, ಕೊನೆಯದವರೆಗಿದ್ದೀರಿ, ಕೊನೆಗೆ ಯಾರು ಕುಂತಿರಲ್ಲ, ಅಲ್ಲಿ ತನಕ ಒಂದು 20-25 ನಿಮಿಷ ನೀವು ಶಾಂತ ಕುಳಿತುಕೊಂಡ್ರೆ ನನಗೆ ಸಹಕಾರಿಯಾಗ್ತದೆ. ನಿಮಗೂ ಒಂದಿಷ್ಟು ಏನಾದರೂ ನನ್ನಿಂದ ಏನಾದರೂ ನಿರೀಕ್ಷೆ ಮಾಡಿದ್ದೀರಂದ್ರೆ ಸಿಗಬಹುದು, ನಿಮ್ಗೆ ವಿಷಯ ಕೂಡಬಹುದಾ? ನಾನು ಬಹಳ ಖುಷಿ ಪಟ್ಟಿದ್ದವ್ರ ಚೇಂಬರ್ ನೋಡಿದೆ. ನಿಮ್ಮ ಚೇಂಬರ್ ಬಹಳ ಚೆನ್ನಾಗಿದೆ. ಬಹಳ ದಿವಸ ಆಯ್ತು ಮೊದಲಿನ ಚೇಂಬರ್ ಈಗಿನ ಚೇಂಬರ್ ಬೇರೆ. ನಾನು ಯಾವ ವಿಶ್ವವಿದ್ಯಾಲಯಕ್ಕೆ ಬಂದಿನೇನೋ ಅಂತ ಅನಿಸ್ತು ಚೇಂಬರ್ನಾಗ ಹೋದಾಗ. ಬಹಳ ಖುಷಿ ಪಟ್ಟೆ ನಾನು. ಇಲ್ಲಿ ನಿಮ್ಮ ಫೋಟೋಗ್ರಾಫಿ ತೆಗಿಲಿಕತ್ತಾರ, ಅವ್ರು ಯಾರು ಅಂತ ಕೇಳಿದೆ ನಾನು. ವಿಕಲಚೇತನರವರು, ಭಾಗ್ಯದಾತರವರು, ವಿಕಲಚೇತನರು, ನಿಮ್ಮೆಲ್ಲ ಯೋಜನೆಗಳು ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ. ನನಗ್ಯಾಕೆ ಬೇಕಪ್ಪ ಅನ್ನುವಂಥದ್ದೇ ಬಹಳ. ಎಲ್ಲ ಫೋಟೋ, ಮಕ್ಕಳ ಫೋಟೋ ತೆಗಿತಾರೆ, ಎಷ್ಟು ಚೆನ್ನಾಗಿ. ಇಲ್ಲಿ ಇನ್ನೊಬ್ಬರು ಸರ್ ಕೂತಾರೆ, ಇವರು ಗೆಸ್ಟ್ ಟೀಚರ್ ಅಂತ ಕೇಳಿ. ಬಹಳ ಕ್ರಿಯಾಶೀಲತೆ ಅಂತ. ಎಲ್ಲಿ ಉಪನ್ಯಾಸಕರು ಕ್ರಿಯಾಶೀಲರಿರ್ತಾರೆ ಅದು ಪ್ರಿನ್ಸಿಪಾಲ್ ಮೊದಲು ಮಾಡಿಕೊಂಡು, ಅದು ಗೆಸ್ಟ್ ಟೀಚರ್ ಇರ್ಬೋದು, ಅದು ತಾರತಮ್ಯ ಇಲ್ಲ. ನಾನು 10 ವರ್ಷ ಡಿಗ್ರಿ ಕಾಲೇಜಿನಲ್ಲಿ ಹಿಸ್ಟ್ರಿ ಲೆಕ್ಚರ್ ಆಗಿ ಮಾಡಿ ಮತ್ತೆ ಟಾಪ್ ಟು ಬಾಟಮ್ ಬಂದಿದ್ದೀನಿ, ಕೆಳಗಡೆ ಬಂದಿದ್ದೀನಿ. ನಾನು ಇಲ್ಲಿಂದ ಕೆಳಗೆ, ಮೇಲ ಹಂತದಿಂದ ಕೆಳಗೆ ಇವತ್ತು ಕೋಲ್ಡಾದಲ್ಲಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿ, ಸಂಶೋಧಕನಾಗಿ 23 ಪುಸ್ತಕಗಳನ್ನು ಬರೆಯುವುದರ ಮುಖಾಂತರ ನೀವೇನು ಗುಡಿ ಗುಂಡಾರಗಳಿಗೆ ಹೋಗಿದಾರಲ್ಲ, ನಾನು 35 ವರ್ಷದ ಹಿಂದೆ ಅವೆಲ್ಲ ಸಂಶೋಧನೆ ಮಾಡಿ ಈ ಭಾಗದ MPhil ಪದವಿಯನ್ನ ಸೇಡಂ ತಾಲೂಕಿನ ಮಾನ್ಯುಮೆಂಟ್ಸ್ ಬಗ್ಗೆ ನಾನು ಇತಿಹಾಸದ ಸಂಶೋಧನೆ ಮಾಡಿದ್ದೀನಿ ಅನ್ನುವಂತ ವಿಷಯವನ್ನ ಹೇಳ್ತಾ, ಯಾಕಂದ್ರೆ ಬಹಳ ಹುಡುಗರಿಗೆ ಗೊತ್ತಿರೋದಿಲ್ಲ, ಯಾರೋ ಬಂದಿರ್ಬೇಕು ಬಿಡು ಅಂತಿರ್ತಾವ. ಆ ಸ್ಟೇಜ್ ಅನ್ನೇ ದಾಟಿ ನಾನು ಬಂದಿದ್ದೀನಿ. ನಾನು ಒಬ್ಬ ಸಾಮಾನ್ಯ ಕನ್ನಡದ ಕಾರ್ಯಕರ್ತ, ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ, ಸಮ್ಮೇಳನ ಅಧ್ಯಕ್ಷ ಆಗಿ, ತಾಲೂಕಾ ಸಮ್ಮೇಳನ ಅಧ್ಯಕ್ಷ ಆಗಿ, ಕಲಬುರಗಿ ಜಿಲ್ಲೆ ಮೊನ್ನೆ ಫೆಬ್ರವರಿ 16-17 ಸಮ್ಮೇಳನ ನಡೀತು. ಆ ಸಮ್ಮೇಳನ ಅಧ್ಯಕ್ಷರಾಗಿ ಇವರು ಬಂದಿದ್ರು, ನಮಗೆಲ್ಲ ಗೌರವ ಕೊಟ್ಟಿದ್ರು. ನಮ್ಮ ಪ್ರಿನ್ಸಿಪಾಲ್ರು ಎಲ್ಲ, ಅವ್ರ ಟೀಮ್ ಎಲ್ಲ, ಲೆಕ್ಚರ್ಸ್ ಎಲ್ಲ ಬಂದರು. ನನಗ ಬಹಳ ನಮ್ಮ ಇವ್ರನ್ನು ಅಮರಮ್ಮ ಮೇಡಮ್ ಅವ್ರನ್ನು ಮನೆಗೆ ಗೃಹ ಸನ್ಮಾನಕ್ಕೆ ಬಂದರು. ಇದು ಒಂದು ಭಾಗ್ಯ ನಮ್ಗೆ.
ಸೇಡಂ ತಾಲೂಕಿಗೆ ಇಲ್ಲಿವರೆಗೆ ಸಿಗಲಾರದಂತ ಭಾಗ್ಯ ನಾನು ಮಾಡಿನಿ ಅನ್ನೋದಕ್ಕಿಂತ ಸೇಡಂ ತಾಲೂಕನ್ನ ಗುರುತಿಸಿದ್ದಾರೆ, ಅವರಿಗೆ ಸೇರಬೇಕು ಇದು ಸಮ್ಮೇಳನ ಅಧ್ಯಕ್ಷ ಸ್ಥಾನ, ನಮ್ಮ ಸೇಡಂ ತಾಲೂಕಿಗೆ ನಮ್ಮ ಮಕ್ಕಳಿಗೆ ಸೇರ್ಬೇಕು ಅನ್ನುವಂಥದ್ದು ಅಭಿಮಾನದಿಂದ ನಾನು ಹೇಳ್ತೀನಿ. ನಡುವೆ ನಡುವೆ ಜೋರಾಗಿ ಚಪ್ಪಾಳೆಯನ್ನು ಬೇಡ, ವಿಷಯವನ್ನ ತಗೊಳ್ಳಿ. ನಾನು ಹೇಳುತ್ತೆ ಈ ವಿಷಯ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಪ್ರತಿ ಸಲ ಬಂದಾಗ ಬಸವಾದಿ ಶರಣರ ಕುರಿತು, ಬುದ್ಧ, ಬಸವ, ಅಂಬೇಡ್ಕರ್ ಕುರಿತನ್ನ ಮಾತಾಡಿದ್ದೀನಿ. ಇದೇ ವೇದಿಕೆ ಅನೇಕ ಸಂದರ್ಭದಲ್ಲಿ ಬಂದು ಮಾತಾಡಿದ್ದೀನಿ. ಇವತ್ತ ವಿಶೇಷವಾಗಿ ವ್ಯಕ್ತಿ ವಿಕಸದ ರಾಷ್ಟ್ರೀಯ ಸೇವಾ ಯೋಜನೆ ಏನು ಎಲ್ಲ ಈಗಾಗಲೇ ಅನೇಕ ಉಪನ್ಯಾಸಕರು ನಿಮ್ಮ ಮಧ್ಯದಲ್ಲಿ ಬಂದು ಹೋಗಿದ್ದಾರೆ. ಬಹಳ ಜನ ಮಾತಾಡಿರ್ಬೋದು ಅಂತ ಅನ್ಕೊಂಡಿನಿ ನಾನು. ಯಾಕೆ ಬೇಕು? ನಾನು ನೃಪತುಂಗ ಡಿಗ್ರಿ ಕಾಲೇಜಿನಲ್ಲಿ ಅರೆಕಾಲಿಕ ಉಪನ್ಯಾಸಕನಿದ್ದಾಗ 400 ರೂಪಾಯಿ ಪಗಾರ ಕೊಡ್ತಿದ್ರು. 400 ರೂಪಾಯಿದಲ್ಲೇ 10 ವರ್ಷ ನಾನು ಕೆಲಸ ಮಾಡಿದೆ. ಅಲ್ಲೆಲ್ಲ NSS ಘಟಕಗಳಲ್ಲಿ ನಂದೇ ಉಸ್ತುವಾರಿ. ಗೆಸ್ಟ್ ಟೀಚರ್ ತಿಳ್ಕೋಬೇಕು. ಈಗ ನಿಮ್ಮ ಪಗಾರ ಎಷ್ಟದ? 40,000 ಇದೆ. 400 40,000 ಇದು ಇಷ್ಟು ಮಟ್ಟಿಗೆ ಪಂಡಿತ್ ಸರ್ ಅವರೇ ಇವ್ರಿಗೆ ಪ್ರತಿ ತಿಂಗಳು ಬರ್ಲಾಗತ್ತಂತ ಅನ್ಕೊಂಡಿನ. ಯಾಕಂದ್ರೆ ಅವಾಗ 5 ತಿಂಗಳು 6 ತಿಂಗಳು 400 ರೂಪಾಯಿ ಬರೋದು. ಅಂಥ ಕಷ್ಟ ಕಾಲದಲ್ಲಿ ಸೇಡಂನಲ್ಲಿ ಸಾಹಿತ್ಯ ಬೆಳವಣಿಗೆ ಮಾಡಿದ್ದೀನಿ. ಡಿಗ್ರಿ ಕಾಲೇಜಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡೀನಿ. ಆದ್ರೆ ವ್ಯಕ್ತಿತ್ವ ವಿಕಸನ ಹೇಗಾಗಬೇಕಂದ್ರೆ, ನಾನು ಯಾಕೆ ನನ್ನ ವಿಷಯ ಹೇಳದಂದ್ರೆ, ದೂರದ ಕಮಲಾಪುರದಿಂದ ಇಲ್ಲಿ ಬಂದು ಉದ್ಯೋಗವನ್ನು ಅರಿಸಿಕೊಂಡು ಬಸವರಾಜ ಪಾಟೀಲ್ ಸಂಸ್ಥೆಯೊಳಗೆ ಕೆಲಸ ಮಾಡ್ತಾನೆ ನನ್ನ ವ್ಯಕ್ತಿತ್ವ ಬೆಳೀತು ಅನ್ನುವಂತ ಹೇಳಕ್ಕೆ ನಮಗೆ ಹೊಂಟಿ. ನನಗೆಲ್ಲ NSS ಘಟಕಗಳು ಆವಾಗ ಯಾರ್ಯಾರು ಅರೆಕಾಲಿಕ ಉಪನ್ಯಾಸಕರು ಇದ್ರೆ ಪಾರ್ಟ್ ಟೈಮ್ ಲೆಕ್ಚರ್ ಇದ್ರೊಳಗೆ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ನೀವು. ಯಾಕಂದ್ರೆ ಅವ್ರಿಗೆ ಒತ್ತಡ ಇರ್ತದೆ, ಪರ್ಮನೆಂಟ್ ಲೆಕ್ಚರ್ಸ್ ಇಲ್ಲ, ಆ ಮೀಟಿಂಗ್ ಈ ಮೀಟಿಂಗ್ ಇರ್ತದೆ. ನೀವು ಹೆಚ್ಚೆಚ್ಚು ತೊಡಗಿಸಿಕೊಂಡಿದ್ರೆ ನಿಮಗ ನೀವು ಪಕ್ವಾಗ್ತಾರೆ, ನಿಮ್ಮ ಮಕ್ಕಳು ಪಕ್ವಾಗ್ತಾರೆ. ಈ ವ್ಯಕ್ತಿತ್ವ ಅಂದ್ರೆ ಯಾವುದಪ್ಪ? ಎಲ್ಲಿದೆ? ಪರ್ಸನಾಲಿಟಿ ಅಂತ ಪ್ರತಿಯೊಬ್ಬರಿಗೆ ಒಂದೊಂದು ವ್ಯಕ್ತಿತ್ವ ಇರ್ತದೆ. ಒಬ್ಬರಂಗ ಒಬ್ಬರು ಇರುವುದಿಲ್ಲ. APJ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವ ಬೇರೆನೆ, ಬಹಳ ಡಿಫರೆಂಟ್ ಕ್ಯಾರೆಕ್ಟರ್. ಮಹಾತ್ಮ ಗಾಂಧೀಜಿ ಅವರದು, ಸುಭಾಷ್ ಚಂದ್ರ ಬೋಸ್ ನೋಡ್ರಿ, ಒಬ್ಬೊಬ್ಬರು ಹೋರಾಟಗಾರರಾಗಿರ್ಬೋದು, ಮಹಾನ್ ಪುರುಷರಾಗಿರ್ಬೋದು, ಅವರ ವ್ಯಕ್ತಿತ್ವ ಅವರು ತಮ್ಮ ಜೀವನದಲ್ಲಿ ಬಡತನೋ ಸಿರಿತನೋ ಏನೇ ಇರಲಿ ಅವೆಲ್ಲವನ್ನ ಮೆಟ್ಟಿ ನಿಂತು ಶಿಕ್ಷಣವನ್ನ ಪಡೆದು, ಬರೇ ಶಿಕ್ಷಣ ಪಡೆಯಲಿಲ್ಲ, ಸುತ್ತಮುತ್ತಲಿನ ಪ್ರಪಂಚವನ್ನ ನೋಡಿದ್ರು ಅವರು. ಇದು ದೇಶದ ಸ್ಥಿತಿ ಹಿಂಗಿದೆ, ನನ್ನ ಸಮಾಜದ ಸ್ಥಿತಿ ಹಿಂಗಿದೆ, ನನ್ನ ಸಮಾಜದಲ್ಲಿ ಅಂಕುಡೊಂಕು ಏನಿದೆ, ಅಸ್ಪೃಶ್ಯತೆ ಇರಬಹುದು, ಮೂಢ ನಂಬಿಕೆ ಇರಬಹುದು, ಕಂದಾಚಾರ ಇರಬಹುದು, ಇವೆಲ್ಲವನ್ನ ನಿರ್ಮೂಲನೆ ಆಗಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಮೊದಲು ಎಜುಕೇಶನ್ ಪಡಿಬೇಕು, ಜ್ಞಾನ ಪಡಿಬೇಕು. ಬಾಬಾ ಸಾಹೇಬರು ಓದಿದಂತೆ ನಮ್ಮ ಓದಾಗಬೇಕಲ್ಲ. ಬರೀ ಅವರ ವಿಚಾರಗಳನ್ನ ಹೇಳ್ತೇವೆ ನಾವು, ಆದರೆ ಅವರ ಓದು ನಮಗಾಗಬೇಕು. ಯಾರು ಬರಿಲಾರದಿರುವಂತಹ ಸಂವಿಧಾನವನ್ನು ನಮಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಸಂವಿಧಾನಗಳ ಅಧ್ಯಯನ ಮಾಡಿದ್ರು, ಒಬ್ಬ ಸಾಮಾನ್ಯ ಒಬ್ಬ ಬಾಲಕ ಅಷ್ಟೆಲ್ಲ ಜ್ಞಾನವನ್ನ ಪಡೆದುಕೊಂಡು ಇವತ್ತು ಜಗತ್ತಿನಲ್ಲಿ ಆದರ್ಶ ಸಂವಿಧಾನ ಕೊಟ್ಟರು. ಹಾಗೆ ನೀವು ಸಹಿತ ನಾವೆಲ್ಲ ಸಂವಿಧಾನ ಬರಲಿಕ್ಕೆ ಅವಕಾಶ ಇಲ್ಲಿ ಎಲ್ಲ ಬರೆದು ಬಿಟ್ಟಿದ್ದಾರೆ. ಸಂವಿಧಾನ ಪಾಲನೆ ಮಾಡೋದಷ್ಟೇ. ಸಂವಿಧಾನದಲ್ಲಿರುವಂತಹ ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನ ಪ್ರತಿನಿತ್ಯ ಓದುವುದರ ಮುಖಾಂತರ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನೀವೆಲ್ಲ ಹೇಗಾಗಬೇಕು ಮಕ್ಕಳೇ? ಬೇರೆ ಬೇರೆ ಕ್ಷೇತ್ರಗಳಿಗೆ ನೀವು ಹೋಗಬೇಕು. ಬಹುಶಃ ನನಗನ್ನಿಸ್ತದೆ ಸೇಡಂ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ನೀವು ಬಂದಿರಿ. ನಿನ್ನೆ ಮೊನ್ನೆ ತಾನೇ ಇಲ್ಲಿರುವಂತಹ ದೇವಾಲಯಗಳಿಗೆ ಹೋಗಿರ್ಬಹುದು ಅಂತ ನಾನು ಅಂದ್ಕೊಂಡಿನಿ. ಮುಂಜಾನೆ ಮುನ್ಸಿಪಾಲಿಟಿ ಬಲ್ಲಿ ನಾನು ನಿಂತಿದ್ದೇನೆ, ನಮ್ಮ ತರಬೇತಿ ನಡೆದಿತ್ತು, ನಾವು ಹೋಗ್ಬೇಕಂತ ನಿಂತಿದ್ದೆ. ಇವ್ರ ಲೆಕ್ಚರ್ಸ್ ಎಲ್ಲ ಜೈಘೋಷ ಹಾಕ್ತಿವ್ರು, ಹಂಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅಲ್ಲಿಂದ ಸಾಲು ನೋಡದೆ ಪೂರ್ತಿ ಅಲ್ಲಿ ತನಕ ಬಸ್ ಸ್ಟ್ಯಾಂಡ್ ನಿಂದ ಮುನ್ಸಿಪಾಲಿಟಿ ತನಕ ಲೈನ್ ಇತ್ತು. ನಿಮ್ಮದು ಎಷ್ಟು ಶಿಸ್ತುಬದ್ಧ ಬಂದಿರಿ. ಜೋರಾಗಿ ಚಪ್ಪಾಳೆ. NSS ಅಂದ್ರೆ ಸೇಡಂ ತಾಲೂಕು, ಸೇಡಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ನೋಡಿ ಕಲಿಬೇಕು. ರೋಡಿಗೆ ಬರುವಾಗ ಹೇಗಿತ್ತು ನಿಮ್ಮ ಶಿಸ್ತು? ನಾನು ಒಳಗೆ ಖುಷಿ ಪಟ್ಟೆ. ಮತ್ತೆ ನಿಮ್ಮ ಲೆಕ್ಚರ್ಸ್ ಹೇಳಿದೆ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಅವರು ಹಿಂಗೆ ಮಾಡೋದು, ಬರಿ ಸರ್ ಅಂದ್ರು. ನಿಮ್ಮ ಲೈನ್ ನೋಡಿದ ಸರದಿ ಎಷ್ಟು ರೋಡ್ ಇರ್ತಾವ, ಕಡೆಗೆ ವೆಹಿಕಲ್ ಹೋಗ್ತಿರ್ತಾವ. ಅಂತ ಒಂದು
ಜನದಟ್ಟಣೆಯ ಪ್ರದೇಶದಲ್ಲಿ ರಸ್ತೆಯ ಮೇಲೆ ನೀವೆಷ್ಟು ಶಿಸ್ತುಬದ್ಧಾಗಿ ಬಂದಿದ್ರಿ. ಒಂದು ವೇಳೆ ಮಗುವಿಗೆ ಏನಾದ್ರೂ ಯಾರಾದ್ರೂ ವಿದ್ಯಾರ್ಥಿನಿಯರಿಗೆ ಏನಾದ್ರೂ ಆಯ್ತಂದ್ರೆ NSS ಮುಚ್ಚಬೇಕಾಗ್ತದಮ್ಮ. ನಿಮ್ಮ ವರ್ತನೆಗಳು ಚೆನ್ನಾಗಿರ್ಬೇಕು. ಇಲ್ಲಿ ಕಲಿಸಲಿಕ್ಕೆ ಬಂದವರು ಎಲ್ಲ ಲೆಕ್ಚರ್ಸ್ ಕಲಿಸಲಿಕ್ಕೆ ಇದ್ದಾರೆ. ಇಲ್ಲಿ ನಡೆಯುವಂತ ಎಲ್ಲ ಚಟುವಟಿಕೆಗಳನ್ನ ಇದು ದ ಗೋಲ್ಡನ್ ಲೈಫ್ ಅಂತ ಏನ್ ಕರೀತಾರಲ್ಲ, ಬಹಳ ಕರೆಕ್ಟ್ ಇದೆ. ಬಂಗಾರ ದೈವ ಇದನ್ನ ಕಳ್ಕೊಂಡ್ರಂದ್ರೆ ಮುಂದೇನು ಸಿಗೋದಿಲ್ಲ. ಇಲ್ಲಿ ಯಾರ್ಯಾರು ಮೈಗಳತನ ಮಾಡ್ತಾರ, ಜೀವನ ಪರ್ಯಂತ ಮೈಗಳತನ ಮಾಡ್ತಾರ, ಅವರು ಸಮಾಜಕ್ಕೆ ಭಾರ ಆಗ್ತಾರ. ಅಂತ ವಿದ್ಯಾರ್ಥಿಗಳ ಸಾಲಿನಲ್ಲಿ ನೀವು ಸೇರಬಾರ್ದು. ಈ ಕನ್ನಡದ ಆಸ್ತಿ ಆಗಬೇಕು, ದೇಶದ ಆಸ್ತಿ ಆಗಬೇಕು, ನನ್ನದೇ ಆದಂತ ಕೊಡುಗೆಯನ್ನು ಕೊಡುವಂತವ್ರಾಗಬೇಕು. ನಾನು ಕಾಂಟ್ರಿಬ್ಯೂಷನ್ ಈ ನಾಡಿಗೆ, ಈ ಸಮಾಜಕ್ಕೆ ನಾನು ಏನ್ ಕೊಡ್ತೀನಿ ಅನ್ನುವಂಥದ್ದು ಪಣ ತೊಡಬೇಕು. ಇಂದಿನಿಂದಲೇ ಪ್ರಾರಂಭ ಮಾಡಿ. ಡೇ ಒನ್ ಹೆಂಗಿರಬೇಕು ನಿಮ್ಮದು, ನಿಮ್ಮ ಟೈಮ್ ಟೇಬಲ್, ನಿಮ್ಮ ಶಿಸ್ತು, ನಿಮಗೆ ನೋಡಿದ್ರೆ ಸೇಡಮ್ಮ ಜನ ಅದು ಕನ್ನಡಿಗರು ನೋಡ್ದಂಗ ಆಗಬೇಕು, ಅಪ್ಪಟ ಕನ್ನಡಿಗರು ನೋಡ್ದಂಗ ಆಗಬೇಕು. ಈ ವಿದ್ಯಾರ್ಥಿಯ ಮುಖ ನೋಡಿದ್ರೆ, ಈ ವಿದ್ಯಾರ್ಥಿನಿಯ ಮುಖ ನೋಡಿದ್ರೆ ಲಕ್ಷಣ ಹೇಳಬೇಕು. ಏನು, ಮುಂದೊಂದು ದಿನ ಒಳ್ಳೆಯ ಸಾಧಕಿ ಆಗ್ತಾಳೆ, ಒಳ್ಳೆಯ ಸಾಧಕನಾಗ್ತಾನೆ ಅನ್ನುವಂತ ಲಕ್ಷಣ ಹೇಳಬೇಕು. ಇವತ್ತು ಯಾರ ಮುಖ ನೋಡಿದ್ರೆ ಲಕ್ಷಣ ಇಲ್ಲ. ಮೊಬೈಲ್ ನ ತಿಕ್ಕೊಂಡಿರ್ತಾರ, ಹಂಗೆ ಬೇಗಿನ ಮನೆಯಾಗ ಹೋಗ್ತೀರಿ, ತಂದಿ ತಾಯಿ ಮೊಬೈಲೇ ಮೊಬೈಲ್ ಇಸ್ಪಟ್ಟಿಲ್ಲ ಅಂತೇಳಿ ಒಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡು, ಇದು ದುರಂತ. ಸಾಮಾಜಿಕ ಜಾಲತಾಣ ಬಳಕೆ ಮಾಡ್ಕೊಳ್ಬೇಕು. ಸಾಮಾಜಿಕ ಜಾಲತಾಣ ಹೆಂಗ್ ಬಳಕೆ ಮಾಡ್ಕೋಬೇಕು, ಇಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಂಗಿರೋದಕ್ಕೆ, ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇಡಂನಲ್ಲಿ ಜಗತ್ತಿನ ಜನ ನೋಡ್ಬೇಕು. NSS ಘಟಕದಲ್ಲಿ ಇಂಥ ಚಟುವಟಿಕೆ ಒಬ್ಬರು ನಿರೂಪಣೆ ಮಾಡ್ತಾರ. ಆ ವಿದ್ಯಾರ್ಥಿನಿ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡು. ಮುಂದೊಂದು ದಿನ ಅನುಸೂರಿ ಆದಂಗಾತಿ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಲ್ಗತ್ತಿದೆ ನೀನು. ಮತ್ತಾಕೆ ಹೇಳ್ತಾರ ತಪ್ಪನ್ನ ಸರಿಪಡಿಸ್ಕೊಂಡು, ಇಲ್ಲ ಇದು ಅತಿಥಿಗಳು ಬೇರೆಯವರು ಬಂದ್ರು ಅದಕ್ಕೆ ಹಿಂಗಾಗ್ಯದ ಅಂತ. ನಿನಗೂ ಗೊತ್ತ, ನನಗೂ ಗೊತ್ತ. ಈ ನಿರೂಪಣೆ ಮಾಡೋದು ಬಹಳ ಡೇಂಜರ್. ನಾನು 20 ವರ್ಷದವರೆಗೆ ನಿರೂಪಣೆ ಮಾಡೀನಿ. ಎಂತಂಗಿ 20 ವರ್ಷ ನಿರೂಪಣೆ ಮಾಡೀನಿ. ಯಾರು ನಿರೂಪಕರಾಗ್ತಾರ, ಉತ್ತಮ ಭಾಷಣಕಾರಾಗ್ತಾರೆ. ಇದು ನೆನಪಿನಲ್ಲಿರಲಿ, ಉತ್ತಮ ಭಾಷಣಕಾರರಾಗ್ತಾರೆ. ಅವ್ರು ಹೇಳಿದ್ದನ್ನ ಹೇಳೋದು ನೆನಪಿನಲ್ಲಿ ಇಟ್ಕೊಳ್ಬೇಕಲ್ಲ, ಇದು ತಾಕತ್ತಿದು. ನೀವು ಕುಂತವ್ರಿಗೆ ಏನಿಲ್ಲ, ಗಾಳಿ ಮೇಲೆ ಬಿಟ್ಬಿಡ್ತೀರಂಗೆ. ಆ ನಿರೂಪಕಿ ಇದು ದೊಡ್ಡ ಜವಾಬ್ದಾರಿ. ಇದು NSS ಘಟಕದಲ್ಲಿ ಇವೆಲ್ಲವನ್ನ ಬೆಳೆಸ್ಕೊಳ್ಬೇಕು ನೀವು. ಏನು ಸ್ಟೇಜ್ ಮೇಲೆ ಬರೋದು, ಭಾಷಣ ಮಾಡೋದು, ಒಬ್ಬೊಬ್ಬ ತಪ್ಪಾಗ್ತದ, ಇವ್ರು ಮತ್ತೆ ಸವಕಾಸ ಅಂತ ಇವ್ರು ಹೇಳ್ತಾರೆ. ಹೀಗೆ ಮಕ್ಕಳಿಗೆ ಶಬಾಸ್ಗಿರಿ ಕೊಡುವುದಲ್ಲ. ನಮಗ ಪ್ಲಾಟ್ಫಾರ್ಮ್ ಹೆಂಗದಂದ್ರೆ NSS ಪ್ಲಾಟ್ಫಾರ್ಮ್ ಇವತ್ತು ನಿಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವಂಥದ್ದು. ಮುಂದೆ ಏನಾಗ್ತಪ್ಪ, ನೀನು ಒಬ್ಬ ಭಾಷಣಕಾರ ಆಗ್ತೀನಿ, ಒಬ್ಬ ಗಾಯಕ ಆಗ್ತೀನಿ, ಒಂದು ಶ್ರೇಷ್ಠ ವ್ಯಕ್ತಿ ಆಗ್ತೀನಿ, ನಾನು ಉತ್ತಮ ವಾಕ್ಚಾತುರ್ಯ ಇದೆ ನನ್ನಲ್ಲಿ, ಶಿಸ್ತನ್ನ ರೂಢಿಸಿಕೊಂಡಿದ್ದೀನಿ, ಶ್ರಮದಾನ ಮಾಡಿದ್ದೀನಿ. ನೋಡ್ರಿ, ಶ್ರಮದಾನ ಬಹಳ ದೊಡ್ಡದಿದೆ. ಯಾರು ಶ್ರಮದಾನ ಮಾಡ್ತೀರಿ ನೋಡ್ರಿ, ನಿಮ್ಮ ಮನೆಯಲ್ಲಿ ನೀವು ಕಲ್ತಿರಲ್ಲ, ನಿಮ್ ಮನೆಯೊಳಗೆ ಹೋಗಿ ನೀವು ಬೇಕಾರೆ ತಂಗಿ ಒಂದು ಗ್ಲಾಸ್ ನೀರ್ ತೊಂಬರು ಮಾಡಿ ಈ ಮನೆಯಿಂದ ಹೋಗಿ ಅಂತಂದ್ರೆ ನಾವಲ್ಲನ್ನುವಂತ ವಿದ್ಯಾರ್ಥಿನಿಯರೇ ಇದ್ದಾರೆ. ರೊಟ್ಟಿ ಬಡಿ ಅಂದ್ರೆ ರೊಟ್ಟಿ ಬಡ್ಲಿಕ್ಕೆ ಬರಲ್ಲ ಈಗಿನ ವಿದ್ಯಾರ್ಥಿನಿಯರಿಗೆ. ಏನ್ ವ್ಯಕ್ತಿತ್ವ ನಿಮಗೂ? ಅಜ್ಜಿಯ ಹಾಡುಗಳನ್ನ ಹಾಡಕ್ಕೆ ಬರೋದಿಲ್ಲ ನಿಮಗ. ಇವತ್ತು ಪರಿಸ್ಥಿತಿ, ಜಾನಪದ ಪರಿಸ್ಥಿತಿ ಏನಂದ್ರೆ 108 ಹೆಣ್ಮಕ್ಳು ಸೇರಿರ್ತಾರ, ತೊಟ್ಟಲ ಹಾಡು ಒಬ್ಬರಿಗಲ್ಲ, ನೀ ಹಾಡು ನಾ ಹಾಡು. ಪರಿಸ್ಥಿತಿ ಹಿಂಗದ, ಜಾನಪದ ಕಣ್ಮರಿ ಆಗಲಿಕ್ಕಂತ. ಎಲ್ಲಿ ವ್ಯಕ್ತಿತ್ವ ನಿರೂಪಣೆ? ಗೋ ಬ್ಯಾಕ್ ಟು ವಿಲೇಜ್. ನೀವೆಲ್ಲರೂ ಮತ್ತೆ ಮರಳಿ ಎಲ್ಲಿಗೆ ಬರಬೇಕು? ಹಳ್ಳಿಗೆ ಬರಬೇಕು. ಹಳ್ಳಿಯೇ ನನ್ನ ವಿಶ್ವವಿದ್ಯಾಲಯ, ನನ್ನ ಮನೆಯೇ ವರ್ಗ ಕೋಣೆ, ನನ್ನ ಮನೆಯೇ ಕಾಲೇಜು. ಹಾಗೆ ವಾತಾವರಣ ನಿರ್ಮಾಣ ಆಗಬೇಕು. ಇದು ಎಲ್ಲಿವರೆಗೆ ಆಗ್ತು ಅಂತಂದ್ರೆ, ತಂದೆ ತಾಯಿ ಅನಕ್ಷರಸ್ಥರು ಇರಬಹುದು, ಮೌಲ್ಯಗಳವ ಅವ್ರ ಬಲ್ಲಿ, ಉತ್ತಮ ಮೌಲ್ಯಗಳವ. ನೋಡ್ಬೇಕಾದ್ರೆ ಹೊರಗಿಂದ ಬಂದ್ರೆ ಈ ಸಾಕ್ಸ್ ಹಾಕೊಂಡು ಹಂಗೆ ಹೋಗ್ತೀವಿ ಒಳಗೆ ಮನ್ಯಾಗ. ಹಿರಿಯರು ಹೇಳ್ತಾರ, ನೋಡಮ್ಮ ಅಲ್ಲಿ ನೀರವ, ಕಾಲ್ ತೊಳ್ಕೊಂಡು ಬಾ ಮನ್ಯಾಗ. ನೋಡಪ್ಪ ಕಾಲ್ ತೊಳ್ಕೊಂಡು ಬಾ, ದೇವರಿಗೆ ದರ್ಶನ ಮಾಡು, ಪುಸ್ತಕ ಓದು, ಚೆನ್ನಾಗಿ ಒಳ್ಳೆಯ ಪುಸ್ತಕಗಳನ್ನ ಓದಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಯಾವ ವ್ಯಕ್ತಿ ಹಿರಿಯರಿಗೆ ಗೌರವ ಕೊಡುವುದಿಲ್ಲ ಅವನೇನೂ ಸಾಧನೆ ಮಾಡುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ಪರಂಪರೆ ಇತಿಹಾಸದಲ್ಲಿ ತಪ್ಪುಗಳಾಗಿರ್ಬೋದು, ಸರಿಪಡಿಸಿಕೊಂಡು ಭವಿಷ್ಯತ್ತನ್ನು ರೂಪಿಸಿಕೊಳ್ಳಬೇಕು. ಇತಿಹಾಸ ಓದದವ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನ ಭವಿಷ್ಯತ್ತ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಕನ್ನಡದ ದೇಶದ ಆಸ್ತಿಗಳಾಗಬೇಕು. ಏನ್ರಿ ಆಸ್ತಿ ಅಂದ್ರ?
ಬ್ಯಾಂಕ್ ಬ್ಯಾಲೆನ್ಸ್ ಆಸ್ತಿನ, 10 ಎಕರೆ 20 ಎಕರೆ ನಿಮ್ಮ ಅಪ್ಪನ ಆಸ್ತಿನೇ, ಅದೇ ಆಸ್ತಿನ? ನಾವು ಇವ್ಯಾವ ಬರೋದಿಲ್ಲ. ಒಂದು 100 ವರ್ಷ ಆದ ಬಳಿಕ ನಾವು ಯಾರು ಇರುವುದಿಲ್ಲ, ಮತ್ತೊಂದು ಹೊಸ ಜನರೇಷನ್ ಬರ್ತದೆ, ನಾವೆಲ್ಲ ಕಣ್ಮರೆ ಆಗ್ತೇವೆ. ಆದ್ರೆ ಈ ಭೂಮಿ ಮೇಲೆ ಬಂದಿದ್ದೇವಲ್ಲ, ಭಗವಂತ ಕೊಟ್ಟಂತ ಆವಿಷ್ಯ, ಇದರೊಳಗೆ ವ್ಯಕ್ತಿತ್ವ ರೂಪನೆ ಮಾಡ್ಕೊಳ್ಬೇಕು. ನನ್ನ ನಡೆ ಶುದ್ಧ, ನೋಡಿದರೆ ಮುತ್ತಿನ ಆಹಾರದಂತಿರಬೇಕು, ನೋಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನೋಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನೋಡಿದರೆ ಲಿಂಗ ಮೆಚ್ಚಿ ಆಹುದು ಆಹುದು ಎನ್ನಬೇಕು. ದೇವರೇ ಸಾಕ್ಷಾತ್ ನಿಮಗ ಹೌದನ್ಬೇಕು. ಹಾಂಗ ವ್ಯಕ್ತಿತ್ವ, ನಿಮ್ಮ ನಡೆ ನುಡಿ ಕೇಳ್ಬೇಕಾದ್ರೆ ಶಾಲೆ ಕಾಲೇಜಿಗೆ ಓದಂತವ್ರು, ಡಿಗ್ರಿ ಕಾಲೇಜ್ ಓದ್ತಾಳ ಬಾಯಿಗೆ ಬರುವಂತ, ಅವನ ಬಾಯಿಲ್ ಬರುವಂತ ಮಾತುಗಳು ಎಂತವೆಂತವ್ ನೋಡ್ರಿ. ಮಾತಾಡಿದ್ರೆ ಮುತ್ತಿರ್ಲವು ಬೇರೆನೇ ಇರ್ತವ, ಅಂತ ಮಾತುಗಳು ಬರಬಾರದು. ನಿಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಹರ್ಟ್ ಆಗಬಾರದು. ಅವರ ದ್ವೇಷವನ್ನ ಮತ್ತಷ್ಟು ದ್ವೇಷ ಬೆಳೆಸುವಂತ ಮಾತುಗಳು ನಮ್ಮಿಂದ ಯಾರೂ ಬರಬಾರದು. ಏನು ಬಂದಿರೆ ಹೊದಲ ಬಿದ್ದರೆ ನಿಮ್ಮ ಮೈಸೂರು ಯಾರಿಗೆ ಹೋದೆ, ಕೊಳ್ಳಿರೆಂದರೆ ನೆಲ ಕುಳ್ಳಿಯದೆ, ಒಡನೆ ನುಡಿದರೆ ಶಿರಹಟ್ಟೆ ಒಡೆಯುವುದೇ ಅಂತ ಕೇಳ್ತಾರೆ ಬಸವಾದೀಶನವರು. ಏನ್ರಪ್ಪ ಬರ್ರಿ ಕೂಡ್ರಂದ್ರೆ ನೆಲ ಟೆಕ್ ಬೀಳ್ತದೇನು? ಒಡನೆ ನುಡಿದರೆ ಶಿರಹಟ್ಟೆ, ಒಳ್ಳೆ ನುಡಿದರೆ ಏನು ತಲಿ ಹೊಡಿತದ, ಹೊಟ್ಟಿ ಹೊಡಿತದ, ತಲೆ ಹೊಡಿತದ. ಇದು ಮಾತಿನಿಂದ. ಮಾತು ಬಹಳ ದೊಡ್ಡದಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ನಡೆ ನುಡಿ ಮತ್ತು ಇನ್ನೂ ಸರಳತೆಯನ್ನ ಮೆರಿಬೇಕು. ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಸಹಿತ ಬಹಳ ಜನ ನೋಡ್ರಿ, ನೀವು ಡಿಗ್ರಿ ಪಾಸ್ ಆದ್ರೆ 2 ಕೊಂಬ್ ಬರ್ತಾವ, ಕೆಳಗೆ ನೋಡೋದಿಲ್ಲ ಅವರು. ಇನ್ನು ರ್ಯಾಂಕ್ ಬಂದ್ರೆ ಮುಗಿದಾಯ್ತು, ಅವ್ರ ವ್ಯಕ್ತಿತ್ವನೇ ಬೇರೆ, ಯಾರ ಮಾತು ಕೇಳೋಂಗಿಲ್ಲ. ಇದು ನಮ್ಮ ಪರಿಸ್ಥಿತಿ. ವಿದ್ಯಾವಂತರು ಹೆಂಗಿರಬೇಕು? ವಿನಯವಂತರಿರಬೇಕು. ಯಾರಾದ್ರೂ ಬರ್ಕೋತಿದ್ರೆ ಬರ್ಕೋರಿ, ಬೇಕಾದ್ರೆ ವಿಡಿಯೋ ಮಾಡ್ಕೋತಿದ್ರೆ ಮಾಡ್ಕೋರಿ. ಇದು ಮಾಡ್ಕೊಂಬಲ್ಲ, ನೀವು ರೀಲ್ಸ್ ಮಾಡ್ಕೋತೀರಿ. ಇವತ್ತು ನಾನು ಗಂಗಾಧರ್ ನೋಡಿದೇವೆ, ರೀಲ್ಸ್ ಮಾಡ್ಕೋತೆ 3 ವಿದ್ಯಾರ್ಥಿಗಳು ನದಿ ದಂಡೆಗೆ ಹೋಗ್ಯಾರ, ರೀಲ್ಸ್ ಮಾಡ್ಕೋತೆ ನದಿಯಾಗಿ ಬಿದ್ದು ಸತ್ತು ಹೋಗ್ಯಾರ. ಇದು ರೀಲ್ಸಿನ ಅವಾಂತರ. ಅರೆ, ನಿನಗೆ ಮಾತಾಡಕ್ ಬರ್ತದೋ, ಹಾಡಕ್ ಬರ್ತದೋ? ಒಬ್ಬ ಹುಡುಗಿ ಹಾಡ್ತಾಳ್ರಿ, ನಿಮ್ಮಂತೆ ಹುಡುಗಿ ಹೆಂಗೆಂಗ ಹಾಡಿದ್ರು. ಆ ಹಾಡ ನನಗೆ ಬರ್ಲ, ನಿಮ್ಗೆ ಗೊತ್ತೇನವ? ಹೂವಿನ ಬಾಣದಂತೆ. ಬೇರೆ ನಿಮ್ ಸಬ್ಜೆಕ್ಟ್ಗಳು ನೆನಪಿರೋದಿಲ್ಲ, ಇವು ನೆನಪಿರ್ತಾವ. ಯಾರೋ ವಿದ್ಯಾರ್ಥಿನಿ ಕಂಟಿಲ್ಲ, ಏನು ಇಲ್ಲ, ಹಾಡುಗಳು ರಾತ್ರೋರಾತ್ರಿ ಸ್ಟಾರ್ ಆಗ್ಬಿಟ್ರು. ಈ ಸ್ಟಾರ್ ಆಗಕ್ಕೂ ಅವಕಾಶ ಇದೆ, ಆದ್ರೆ ಅದಕ್ಕೆ ಬಳಕೆ ಮಾಡ್ಕೋಬೇಕು. ಒಳ್ಳೆ ಹಾಡುಗಳನ್ನ, ಶರಣರ ವಚನಗಳನ್ನ, ದಾಸರ ವಾಣಿಗಳನ್ನ, ಈ ವಿಚಾರಗಳನ್ನ, ಬುದ್ಧ ಬಸವ ಅಂಬೇಡ್ಕರ ತತ್ವಗಳನ್ನ ನೀವು ಮನೆಯಲ್ಲಿ ಓದದಷ್ಟಲ್ಲ, ಮನದಲ್ಲಿ ಇಟ್ಕೊಳ್ಬೇಕು. ನಾಡಿನ ಸಂಸ್ಕೃತಿ ಬಹಳ ದೊಡ್ಡದಿದೆ. ಸ್ವಾಮಿ ವಿವೇಕಾನಂದರ ಆದರ್ಶ ನಮಗಿದೆ, ನಮ್ಮ ಭವ್ಯ ಪರಂಪರೆ ಇದೆ. ಪರಂಪರೆಯಲ್ಲಿ ತಪ್ಪುಗಳಾದರೆ ಸರಿಪಡಿಸಿಕೊಂಡು ನಾವು ಮುಂದಿನ ಭವಿಷ್ಯತ್ತನ್ನ ಕಟ್ಟಿಕೊಳ್ಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಎಲ್ಲವೂ ಚಲೋ ಇಲ್ಲ ಅಂತ ನಾನು ಅನ್ನೋದಿಲ್ಲ, ಎಲ್ಲವೂ ಚಲೋ ಅಂತಿಲ್ಲ. ಕೆಲವು ತಪ್ಪುಗಳು ಈಗಲೂ ತಪ್ಪುಗಳಾಗ್ತವ. ಹಿಂದಿನ ಕಾಲದಲ್ಲಿ ಅನೇಕ ತಪ್ಪುಗಳಿದ್ದು. ಇಲ್ಲೊಂದು ಬಾಣಂತಿ ಕಂಬ ಅದ, ಯಾವ ಇಂಜಿನಿಯರ್ ಮಾಡಿರ್ಬೇಕ್ರಿ ಇದು? ಯಾರು ಮಾಡಿರ್ಬೋದು ನೋಡ್ರಿ. ತಂಗಿ ನೀವೆಲ್ಲ ನೋಡ್ರಿ, ಈಗ ನೋಡ್ರಿ ನೀವು, ಕೆಳಗಡೆ ಹಿಂಗ ಒಂದು ಪೇಪರ್ ಹಾಕ್ರೆ ಇಡೀ ಕಂಬ ಅಳಿಗಾಡ್ತಿತ್ತ. ಎಂಥ ಟೆಕ್ನಾಲಜಿ! 1000 ವರ್ಷಗಳ ಹಿಂದೆ ನಮ್ಮ ಸೇಡಮನ ಇಂಜಿನಿಯರ್ ಎಂತ ಬಾಣಂತಿ ಕಂಬ ಕಟ್ಟಿಕೊಟ್ಟವನಲ್ಲ, ಇದು ಹ್ಯಾಟ್ಸಪ್ ಹೇಳ್ಬೇಕು. ಯಾರಿಗೆ? ಆ ಕಲಾವಿದನಿಗೆ. ಅಲ್ಲೇ ಬಂದು ಪಂಚಲಿಂಗೇಶ್ವರ ಗುಡಿ ಅದ. ಪಂಚಲಿಂಗೇಶ್ವರ ಗುಡಿ ಬೇಲೂರು ಹಳೆಬೀಡಿಗಿಂತಲೂ ಒಂದು ಕೈ ಮಿಗಲದ. ಇತಿಹಾಸ ನಮಗೆ ಕೊಡ್ತದೆ. ನೋಡಿ ತಮ್ಮಗಳ, ಈಗಿನ ಗುಡಿಗಳು ನೋಡ್ರಿ, ನಿಮ್ಮ ಮನೆಗಳು ನೋಡ್ರಿ, ಅರಮನೆಗಳು ಹೆಂಗಿದ್ದು ಅಥವಾ ಗುಡಿಗಳು ಹೆಂಗಿದ್ದು, ಜೈನ ಮಂದಿರ ಹೆಂಗಿತ್ತು, ಜೈನ ಬಸದಿ ಹೆಂಗಿತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ಸೇಡಮ್ಮ ಅಂತಪುರ, ನೀಲಹಳ್ಳಿ ಕೊಂಕನಹಳ್ಳಿ ಖಜಾನೆ, ಏನು ರಿಸರ್ವ್ ಬ್ಯಾಂಕ್. ಯಾರ ನೀಲಹಳ್ಳಿ ಇದ್ರು ಹೋಗಿ ಕೆದರಿ ಮತ್ತ ರಿಸರ್ವ್ ಬ್ಯಾಂಕ್ ಆಫ್ ಯಾವುದೋ ನೊಪ್ಪುತುಂಗ ಚಕ್ರವರ್ತಿ ರಾಷ್ಟ್ರಕೂಟರದ ರಿಸರ್ವ್ ಬ್ಯಾಂಕ್ ಇತ್ತು ಕೊಂಕನಹಳ್ಳಿ ನೀಲಹಳ್ಳಿಯ ನಡುವೆ. ಇನ್ನು ದಂಡೋತಿ ರಾಷ್ಟ್ರಕೂಟರ ಕಾಲದಲ್ಲಿ ದಂಡೋತಿ ಎಲ್ಲಿ? ದಂಡೋತಿ ಚಿತ್ತಾಪುರ ತಾಲೂಕಿನ ದಂಡೋತಿ ದಂಡು ಮಿಲಿಟರಿ ಫೋರ್ಸ್ 24 ಗಂಟೆಗಳ ಕಾಲ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಿದಂತ ಸೈನ್ಯ ಸಿದ್ಧತೆಯಿಂದ ದಂಡು ಅಲ್ಲಿತ್ತು ಅನ್ನುವಂಥದ್ದು. ರಾಷ್ಟ್ರಕೂಟದ ರಾಜಧಾನಿ ಮಾನ್ಯಕೇಟ. ಮಾನ್ಯರು ಇರುವಂತ ಊರು, ಪಂಡಿತರು. ನಿಮ್ ಪ್ರಿನ್ಸಿಪಾಲ್ ಹೆಸರು ಪಂಡಿತರು. ನಾನು ಅವ್ರಿಗೆ ಫೋನ್ ಮಾಡಿದಾಗ
ಪಂಡಿತರು ಕರೆದ್ರೆ ನಾವು ಅಲ್ಲನಲ್ಲ ಅಂತ ಹೇಳಿ ಅದಕ್ಕೆ ಬಂದ ಪ್ರಿನ್ಸಿಪಾಲ್ ನಿಮ್ ಹೆಸರು ಅಟ್ರಾಕ್ಷನ್ ಇದೆ. ಯಾಕಂದ್ರೆ ಪಂಡಿತ ಅಂದ್ರೆ ನಾವೆಲ್ಲ ಸಾಹಿತಿಗಳಿಗೆ, ದಿಗ್ಗಜರಿಗೆ ಅಥವಾ ಇನ್ನೊಂದು ನಾವೆಲ್ಲ ಸಾಮಾನ್ಯರೇ, ಆದ್ರೆ ನಮಗೆ ಒಂದಿಷ್ಟು ಏನಂತ ಖುಷಿ ಆಗ್ತದೆ ಆ ಶಬ್ದದಿಂದ. ಪಂಡಿತರು, ದ್ವಿಜೋತ್ತಮರು, ದಿಗ್ಗಜರು ಮಳೆ ಕೇಳದೊಳಗೆ ಒಟ್ಟೊಳಗೆ ನಡೀತಿತ್ತು. ಹಾಗೆ ಕೃಷ್ಣದೇವರ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಾಳು ಹಂಪಿಯನ್ನು ಕರಿತೀವಲ್ಲ, ಅದೇ ಮಳಕೇಳದಲ್ಲಿ 9-10ನೇ ಶತಮಾನದಲ್ಲಿ ನೃಪತುಂಗನ ಕಾಲದಲ್ಲಿ ಕವಿರಾಜ ಮಾರ್ಗ ಶ್ರೀ ವಿಜಯರು ಕನ್ನಡಕ್ಕೆ ಮೊಟ್ಟ ಮೊದಲ ಪುಸ್ತಕವನ್ನು ಕೊಟ್ಟಂತವ್ರು ಯಾರು ಅಲ್ರಿ, ಬೆಂಗಳೂರು ಮೈಸೂರದವರಲ್ಲ, ಸೇಡಂ ತಾಲೂಕಿನ ಜನ. ನಾವು ಶ್ರೀ ವಿಜಯವನ್ನ ಕೊಡೋದರ ಮುಖಾಂತರ ಮುನ್ನುಡಿಯನ್ನು ಬರೆದಿದ್ದೇವೆ. ಸಾಹಿತ್ಯ ಕ್ಷೇತ್ರಕ್ಕೆ ಮುನ್ನುಡಿ ಬರೆದಂತವ್ರು ಯಾರು? ನನ್ನೂರು, ಮಳಖೇಡ, ಸೇಡಂ, ಕಲಬುರಗಿ ಜನ ನಾವು. ಹಾಗೆ ಅಭಿಮಾನ ಇರ್ಬೇಕು ಮಕ್ಕಳೇ. ನೀವು ಎಲ್ಲೆಲ್ಲಿ ಹೋಗ್ತೀರಿ, ಯಾವುದೇ ವಿಷಯ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೋ ಇಂಟ್ರೆಸ್ಟ್ ಇದ್ದ, ಆಸಕ್ತಿ ಇದ್ದವ್ರು ಮಾಡ್ಕೊಳ್ರಿ, ಏನೇ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿ. ಆದ್ರೆ ವ್ಯಕ್ತಿತ್ವ ರೂಪಣೆ ಮಾಡ್ಕೊಳ್ಬೇಕು. ನಿಮ್ಮ 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 ವ್ಯಕ್ತಿತ್ವ ಹೆಂಗಿರ್ಬೇಕಂದ್ರೆ ಆಕರ್ಷಣೀಯಾಗಿರ್ಬೇಕು. ಆಕರ್ಷಣೆ ಅಂದ್ರೆ ಈ ಇದ್ರೊಳಗೆ ನೋಡಿರಲ್ಲ, ಮೇದಕ್ನಾಗ ಒಂದು ಟೆಂಪಲ್ ಇದೆ, ಚೆನ್ನಕೇಶವ ಮತ್ತು ಭೂತೇಶ್ವರ ಟೆಂಪಲ್ ಇದೆ. ಆ ಗುಡಿ ಹೊರಗಡೆ ನೀವ್ ಯಾರು ಅಲ್ಲ ತಂಗಿದಾರೆ, ಹೆಣ್ಮಕ್ಳು ನೀವ್ ಯಾರು ಅಲ್ಲ. ಅವ್ರು ಒಂದು ಶಾಲೆ ಅದ, ಹೆಣ್ಮಕ್ಳು ಶಾಲೆ, ಹೇರ್ ಸ್ಟೈಲ್ ಅವ್ರು ಎಲ್ಲ ನೋಡ್ಬೇಕು, ಒಡವೆಗಳು ಕಲ್ಲಿನಾಗ ರೀ. ಇನ್ನ ಕನ್ನಡಿಗರು 1000 ವರ್ಷಗಳಿಂದ ಕನ್ನಡಿಗರು ಹೆಣ್ಮಕ್ಳು ಹೆಂಗಿದ್ರು ಅವರಂತ ಬ್ಯೂಟಿಫುಲ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಆಕರ್ಷಕ. ಅದು ಸೇಡಂ ತಾಲೂಕಿನಲ್ಲಿ ಆ ಹೆಣ್ಣು ಮಗಳು ಎಷ್ಟು ಬ್ಯೂಟಿಫುಲ್ ಇದ್ರು ಅನ್ನೋದು ಆ ಕಲ್ಲುಗಳು ಹೇಳ್ತಾವ ನಮಗೆ. ಆ ಮೇದಕ್ಕಿನ ದೇವಾಲಯ ನೋಡ್ಬೇಕು ನೀವು. ಇಂಥ ಅದ್ಭುತವಾದಂತಹ ದೇವಾಲಯಗಳ ಮಧ್ಯದಲ್ಲಿ ಬದುಕ್ತಾ ಇದೆ. ಅನ್ನ ನೀರಿಲ್ಲದೆ ಮಾತಾ ಮಾಣಿಕ್ಯೇಶ್ವರಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮೊನ್ನೆ ಅಲ್ಲಿವರೆಗೆ ತಪಸ್ಸು ಮಾಡಿ ಮೊನ್ನೆ ಲಿಂಗೈಕ್ಯರಾದಂತಹ ಮಾತಾ ಮಾಣಿಕ್ಯೇಶ್ವರ ಪುಣ್ಯ ಕ್ಷೇತ್ರ ನಮ್ಮ ಸೇಡಂ ಇದೆಯಲ್ಲ, ಇಂಥ ಪರಿಸರದಲ್ಲಿ ಬದುಕ್ತಾ ಇದ್ರು. ಬಸವಾದಿ ಶರಣರು ಹೇಳ್ತಾರೆ, ಏನ್ ಹೇಳ್ತಾರೆ ಬಸವಾದಿ ಶರಣರು? ಹೆಂಗಿರ್ಬೇಕು ನಾವೆಲ್ಲ, ಹೆಂಗಿರ್ಬೇಕು ನಾವು ನೋಡ್ರಿ, ಹೆಂಗದ ನೋಡ್ರಿ, ಬಹಳ ಚೆನ್ನಾಗಿದೆ ಈ ಮಾತು, ಕೇಳಬೇಕು. ಲೋಕದ ಡೊಂಕು ನೀವೇಕೆ ತಿಂದಿವಿರಿ? ಇದು ವ್ಯಕ್ತಿತ್ವ. ಮಂದಿದೆ ತಿಂದ್ರು ಹೋಗ್ತೇವೆ ನಾವು, ಅಲ್ಲಿ ಡೇಂಜರ್ ಆಗ್ಬಿಡ್ತೇವೆ ನಾವು. ಲೋಕದ ಡೊಂಕು ನೀವೇಕೆ ತಿಂದಿವಿರಿ? ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನೆರವನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ನಮ್ಮಲ್ಲಿ ಏನದಂದ್ರೆ ಇನ್ನೊಬ್ಬರು ತಿಂದ್ರು ಕೂಡ ನಮ್ಮ ವ್ಯಕ್ತಿತ್ವ ಕರ ನೋಡ್ಕೊಳ್ತೇವೆ. ಇದು ಡೇಂಜರ್. ನೀನು ತಿದ್ಕೋಪ. ಅದಕ್ಕೆ ಅಲ್ಲಪ್ರಭು ಹೇಳ್ತಾರೆ, ನೀಯಾ ದೇವ ಸೀಮೆಯ, ನಾನು ದೇವ. ಎಂಥ ಅಲ್ಲಂಪ್ರಭು, ದ ಸ್ಪೀಕರ್ ಆಫ್ ದ ಅನುಭವ ಮಂಟಪ ಇನ್ ದಟ್ ಪಾರ್ಲಿಮೆಂಟ್ 12th century. ಎಂಥದ್ರಿ ಅದು ಸ್ಪೀಕರ್, ಮೊದಲ ಸ್ಪೀಕರ್. ಆ ಸ್ಪೀಕರ್ ಹೇಳ್ತಾರೆ, ಅಲ್ಲಂಪ್ರಭು ಅವರು ಶೂನ್ಯ ಪೀಠದ ಅಧ್ಯಕ್ಷರು. ಎಲ್ಲ 770 ಅಮರಗಣಗಳು, 196,000 ಜಂಗಮರು ಒಂದು ಕಡೆ ಕಲ್ಯಾಣದೊಳಗೆ ಸೇರಿ ಎಂತ ವ್ಯಕ್ತಿತ್ವ ನಿರೂಪಣೆ ಮಾಡ್ಯಾರ. ಅಲ್ಲಿ ಎಂತ ವ್ಯಕ್ತಿತ್ವ ವ್ಯಕ್ತಿಗಳ ತಯಾರಾಗ್ಯಾರ ಅಂದ್ರೆ, ಕಾಶ್ಮೀರದಿಂದ ರಾಜ ಬಂದ, ಅವನ ಹೆಂಡತಿ ಕೇಳ್ತಾಳೆ, ಎಲ್ಲಿ ಹಿಡಿದ್ರಿ? ಇಲ್ಲ ಕಲ್ಯಾಣ ಎಲ್ಲದ? ಕನ್ನಡ ಭೂಮಿ ಎಲ್ಲದ? ಬಹಳ ಅದು ಕೆಳಗದ. ನಾ ಕಾಶ್ಮೀರದಾಗ ಇದ್ದೀವಲ್ಲ, ನಾನು ಬರ್ತೀನಿ. ಇಲ್ಲಿ ರಾಜ್ಯ ಬಾರ, ಏನಾಕಾಗಲ್ಲ, ಸಂಪತ್ ಏನಾಕಾಗಲ್ಲ, ನಡಿ ಹೋಗಮ್. ಹೋದ್ರಿಬ್ರು ಬಂದ್ರು, ಕಲ್ಯಾಣಕ್ಕೆ ಬಂದ್ರು, ಕನ್ನಡ ಭೂಮಿಗೆ ಬಂದ್ರು. ನೋಡ್ರಿ ಹಿಂಗೆ ಕೂತಿರಲ್ಲ, ಇವೆಲ್ಲ ನಿಮ್ಗೆಲ್ಲ ಶಿವಸ್ಕೊಂಡ್ರ ಅಂಬಿಗರ ಚೌಡೆ, ಅಡುವರ್ಕೈ, ಮಡಿವಾಳ, ಅಕ್ಕ ಮಹಾದೇವ್, ನೀಲಾಂಬಿಕೆ ಅಂದ್ರೆ ನನ್ಗೆ ನೋಡೋದು, ನೀಲಾಂಬಿಕೆ, ಗಂಗಾಂಬಿಕೆ. ಹೌದು, ಅವ್ರ ವಯಸ್ಸಿಸ್ತಾರೆ. ನಾವು ಸತ್ಯಕ್ಕ, ಕಸ ಗುಡಿಸುವ ಸತ್ಯಕ್ಕ, ಅವ್ರ ಲಿಂಗ ಪೆತ್ತಿ, ಇವೆಲ್ಲ ಶರಣರು ನಮಗೆ, ಅವರ ವಾರಸದಾರರು, ಅವರ ಕುಡಿಗಳು ನಾವು. ಹೌದಲ್ಲ, ನೆಲದ ಕುಡಿಗಳು. ಅವರು ವಚನ ಸಾಹಿತ್ಯ ಕೊಟ್ಟರಲ್ಲ, ನೋಡ್ತಾ ನಾವು ಬಂದು, ರಾಜ ರಾಣಿ ಕೊರಳಲ್ಲಿ ಬಂಗಾರ ಎಲ್ಲ ಇದೆ ನೋಡ್ತಾನ. ಇನ್ನು ಇದು ನನ್ನಲ್ಲಿ ಇಲ್ಲೇ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವನ್ನ ಲಗನ ಹೊಡಿ ಅಂತ ಅಂಬಿಗರ ಚೌಡೆಯ ವಚನ ಹೇಳ್ತಾರೆ. ಇದನ್ನು ನೋಡಿ ಗಾಬರಿ ಆದನು. 1 ದಿನ ಆಯ್ತು, 2 ದಿನ ಆಯ್ತು, ನಡ್ರಿ ಹೋಗೋಣ. ಎಲ್ಲಿ ಹೋಗೋಣ? ಕಾಶ್ಮೀರ, ಬ್ಯೂಟಿಫುಲ್ ಕಂಟ್ರಿ. ಈಗಲೂ ಬ್ಯೂಟಿಫುಲ್ ಆದ ನಮ್ಮ ಕಾಶ್ಮೀರ. ಅಂತ ರಾಜ ಕನ್ನಡಕ್ಕೆ ಕಾಶ್ಮೀರ ಭಾಷೆ ಆಡುವಂತ ಅವ ಮಹಾದೇವ ಭೂಪಾಲ ಹೆಣತಿ ಅಂದ್ರು, ನಡೀರಿ ಆಯ್ತಲ್ಲ, ಊರಿಗೆ ಬಂದಿದ್ದೇವ್ ನಾವು.
ಅಣ್ಣ ಬಸವಣ್ಣವ್ರಿಗೆ ನೋಡಕ್ ಬಂದಿದ್ದೇವೆ, ಇಷ್ಟು ಶರಣರನ್ನ ನೋಡಿದೇವಲ್ಲ, ಹೋಗಮ್. ಎಲ್ಲ ಬೇಡ, ಅಲ್ಲಿ ಖಜಾನೆ ಹೆಂಗ ಹೋಗ್ಲಿ, ಅಲ್ಲೆಲ್ಲ ಅರಮನೆ ಹೆಂಗ ಹೋಗ್ಲಿ, ಎಲ್ಲ ಹೋಗ್ಲಿ, ಕನ್ನಡ ಭಾಷೆ ಇರಲಿ. ನಾನು ಬಸವಾದಿ ಶರಣರ ಮಧ್ಯದಲ್ಲಿ ಇದ್ದು ಅನುಭವ ಮಂಟಪದಲ್ಲಿ ಇದ್ದು ಕಟ್ಟಿಗೆ ಆಗುವ ಕೆಲಸ ಮಾಡ್ತಾ ನಾನು ಶರಣ ಆಗ್ತೀನಿ ಅಂತೇಳಿ ಇಬ್ರು ಗಂಡ ಹೆಂಡತಿ ಕಲ್ಯಾಣದೊಳಗಿದ್ದು ರಾಜ್ಯವನ್ನ ತೋರಿದ್ರಲ್ಲ, ಇದು ಕನ್ನಡತನ, ಇದು ವ್ಯಕ್ತಿತ್ವ. ನಾನು ಹೇಳೋದು ವ್ಯಕ್ತಿತ್ವ. ಆಸ್ತಿ ಸಂಪತ್ತು ರಾಜ ಅಧಿಕಾರ ಯಾವ ವ್ಯಕ್ತಿ ನಿರ್ಮಾಣಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸರಳ ವ್ಯಕ್ತಿ ಎಲ್ಲವನ್ನ ತೊರೆದು ಕಟ್ಟಿಗೆ ಆಯ್ತಾನೆ ಮಹಾನ್ ಶರಣರು ಅಂತಹ ವಚನಗಳನ್ನು ಕೊಟ್ಟರಲ್ಲ, ಇವತ್ತು ಅವರನ್ನು ನೆನೆಸ್ಕೊಳ್ತೇವೆ. ಯಾರ ವ್ಯಕ್ತಿತ್ವ ರೂಪನೇ ಯಾವ ರೀತಿ ವ್ಯಕ್ತಿತ್ವ ಕಟ್ಕೊಳ್ತಿರಲ್ಲ, ನಿಮ್ಮ ಆದರ್ಶ ವ್ಯಕ್ತಿತ್ವ ಇರಬೇಕು. ಸ್ವಚ್ಛತೆ, ಮನೆಯ ಸ್ವಚ್ಛತೆ ಎಷ್ಟು ಮಾಡ್ತೀರಿ ನೀವು ನೋಡ್ಬೇಕಾರೆ? ಹಿಂಗ್ ಹುಡುಗೋದಿಲ್ಲ ನೀವು, ಒಂದ್ ಸ್ವಲ್ಪ ಉಳಿದು ಮಾಡಿದ್ರೆ ಹಿಂಗ್ ನೆಲ ಒರೆಸಿದ್ರೆ ಅಂತ ತಿಳ್ಕೊರಿ, ಟೊಂಕನೇ ಬೇನೆ ಅಂತ. ನಮ್ಮ ಅಜ್ಜಿ ಟೊಂಕ ಅಕ್ಕಿ ಬೇರೆ ನೋವೇ ಆಗೋದಿಲ್ಲ. ಅಜ್ಜಿ ಎಷ್ಟು ಕರೆಕ್ಟ್ ಮಾಡ್ತಾಳೆ, ನಮ್ಮವು ಎಷ್ಟು ಕರೆಕ್ಟ್ ಮಾಡ್ತಾಳೆ. ನೀವು ಮಾಡ್ತಿರವ? ಈ ಹುಡುಗರಂತೂ ಕೇಳೇ ಬೇಡವ್ರು, ಏನು ಮಾಡೋದಿಲ್ಲ. ಅವ್ರು ಸೀದಾ ಬರ್ತಾರ, ಊಟ ಕೂಡ ಮಮ್ಮಿ ಅಂತಾರ, ಊಟ ಮಾಡ್ತಾರ, ಮತ್ತಲ್ಲಿ ಹೋಗ್ತಾರ ನಮ್ಮ ದೋಸ್ತರ ಮೇಲೆ. ಎಲ್ಲರೂ ಹಂಗಲ್ಲ. ಅದಕ್ಕ ನೀವೆಲ್ಲರೂ ಹೆಂಗ್ ಮಾಡ್ಬೇಕಂದ್ರೆ, ಮನಗಳು ಚೆನ್ನಾಗಿರ್ಬೇಕು, ಮನೆ ಗೆಲ್ಲಬೇಕು. ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡುವಂತಹ ಮಕ್ಕಳು ನೀವಾಗಬೇಕು. ಮಹಾತ್ಮ ಗಾಂಧೀಜಿಯವರ NSS ಕಾನ್ಸೆಪ್ಟ್ ಏನು? ಮಹಾತ್ಮ ಗಾಂಧೀಜಿಯವರ ಕಾನ್ಸೆಪ್ಟ್ ಏನು? ಅವರು ಕನಸಿದ್ರು ಸರಳತೆ, ಶಿಸ್ತು. ವಿದ್ಯಾರ್ಥಿಗಳೇ ದೇಶದ ಸಂಪತ್ತು, ವಿದ್ಯಾರ್ಥಿಗಳ ದೇಶದ ಬೆನ್ನೆಲುಬು, ಯುವಕರ ಬೆನ್ನೆಲುಬು. ಈ ಯುವಶಕ್ತಿ ಒಂದಿಷ್ಟು ನಾರಾಜಾದರು ಅಥವಾ ಡಿಪ್ರೆಷನ್ ಹೋದ್ರಂದ್ರೆ ದೇಶ ಕೆಳಗಿಳಿಯುತ್ತದೆ. ಅದಕ್ಕ ನಿಮ್ಮಲ್ಲಿ ಬೇಕದು, ನೀವು ಆ ರೀತಿ ಬೆಳಿಬೇಕು ಮಕ್ಕಳೇ. ನಾನು ಅನೇಕ ಸಂದರ್ಭದಲ್ಲಿ ಹೋಗಿ ಕಾಲೇಜುಗಳಿಗೆ ಹೋಗಿನಿ, ಪದ ಹಾಕಿ ನನಗೆ ಗೊತ್ತದ ನಿಮ್ ಪೇಷನ್ಸ್ ಎಷ್ಟು ಅಂಬೋದು ಗೊತ್ತ. ಕೆಳಗಿನ ಮೇಲೆ ಪೂರ್ತಿ ಡಿಗ್ರಿ ಕಾಲೇಜ್ ಪಾಠ ಮಾಡ್ದಂಗಿದ್ದೀನಿ ನಾನು. ಯಾರ್ಯಾರ ಪೇಷನ್ಸ್ ಎಷ್ಟು ಅದ ಅಂಬೋದು ನಾ ಇಲ್ಲೇ ನಿಂತು ಹೇಳ್ತೀನಿ. ಇವ ಇಲ್ಲ ಮನ್ಯಾಗನ, ಇಲ್ಲಿ ಹೋಗ್ಯಾನ, ಓಡಾಡ್ಕೊತ ಹೋಗ್ಯಾನ. ಯಾಕಂದ್ರೆ ಇಲ್ಲೇ ಅದ, ಕೇಳ್ಬೇಕನ್ನೋದಿಲ್ಲ. ಹೊರಗಡೆ ಚಂಚಲ ಸ್ವಭಾವದವರು ಸಾಧಕರಾಗುವುದಿಲ್ಲ. ನಾವ್ ಒಬ್ಬರನ್ನ ಕುರಿತು ಹೇಳಾಗಿತ್ತಿಲ್ಲ, ಮತ್ತೆ ನಾವು ಬಿಟ್ಕೊಳಕ್ ಮತ್ತೆ ನಾನು ಕೇಳಿರಿ. ಇದು ಎಲ್ಲರ ಮನಸ್ಸಿನಲ್ಲಿ ಇರ್ತದ. ವಿವೇಗವಾಗಿ ಹೋಗುವಂತದ್ದು ವಸ್ತು ಜಗತ್ತಿನಲ್ಲಿ ಯಾವುದಂದ್ರೆ ಅದು ಮನಸ್ಸು. ಅದು ಕಂಟ್ರೋಲ್ ಮಾಡ್ಕೊಂಡ್ರೆ ಓದೋದ ಕಡೆ ಗಮನ, ಸಾಧನೆ ಕಡೆ ಗಮನ. ಈ BA ಓದ್ತ ತಕ್ಷಣ ಯಾಕವ ಬಹಳ ಹೆರಣಾಗಿದೆ. BA ಓದ ತಕ್ಷಣ ಮದಿ ಮಾಡಿಬಿಡ್ತಾವ. ಮದಿ ಮಾಡ್ತಾರಲ್ಲ, ಇನ್ನ ನೀವು ಗುಣ ಇಲ್ಲಿ ತನಕ ಬಿಟ್ರ ನನ್ನ ಪರಿಸ್ಥಿತಿ ಏನ್ ಮಾಡ್ತೀರಿ? ಇನ್ನ 7ನೇ ಪಾಸ್ ಆಗಲ್ಲ, 8ನೇ ಪಾಸ್ ಆಗಲ್ಲ, ಮದಿಗೆ ತಯಾರು ಮಾಡ್ಯಾರ. ಅದು ಕೇಸ್ ಆಗ್ತದ ಅಂತ ನಾ ಹೇಳಾಗತ್ತೀನಿ. ಕೇಸ್ ಆದ್ರಾಗಲ್ಲ ಕ್ರೀ, ಅದ್ರಾಗ ನಾ ಬರ್ತೀರಪ್ಪ ಅಂತ ನಾ ಅಂತೀನಿ. ನನಗ್ ಸೇರಿಸ್ತಾರ, ಹೆಡ್ ಮಾಸ್ಟರ್ ಸೇರಿಸ್ತಾರ, ಬೇಡಪ್ಪ ಅಂತ ಅಂತೀನಿ. ನೀವೆಲ್ಲ ಸೇಫ್ ಇದ್ರೆ ನಿಮ್ಗೆ ಏನಾಗಲ್ಲ. ಅವ್ರು ಮದಿ ಮಾಡ್ಕೊಂಡ್ರು ಏನಾಗಲ್ಲ. ನನ್ನ ಪರಿಸ್ಥಿತಿ ಹೆಂಗಿದೆ? ಅದಕ್ಕೆ ಸಣ್ಣ ವಯಸ್ಸಿನಲ್ಲಿ ಲಗ್ನ ಆಗಬಾರ್ದು. ವರದಕ್ಷಿಣೆ ಪಿಡುಗು ಹೋಗಬೇಕು. ಹೋಗ್ಬೇಕಂತಾರೆ. ಎಲ್ಲಿ ಹೋಗಂತಾರೆ? ಹಳೆಯ ಕಾರ್ಯ ತಗೊಂಡು ಓಡಾಡ್ತಾನ ಅವ್ರ ಮದಿಮಗಳು ಹೊಸ ಕಾರ್ನೇ ಓಡಾಡ್ತಾರ. ಎಲ್ಲಿ ಅದು ವರದ? ಇದು ದುರಂತ. ನಾವು ಮುನ್ನುಡಿ ಬರಿಬೇಕಾಗಿದೆ. ನಾವು ಇಂಥವೆಲ್ಲ ಬಹಳ ಜನ ಓದ್ದವ್ರು ಎಲ್ಲಿ ಓದ್ತಾರ? ಮೊನ್ನೆ ಇದಕ್ಕೆ ಹೋಗಿದ್ದೆ, ಹೆಸರು ಹೇಳೋದು ಬೇಡ. ಅಲ್ಲಿ ಹೋಗ್ಯಾರ, ಲೈನಿಗೆ ಹತ್ತಾರ. ನಾ ಈ ವರ್ಷ ಪರೀಕ್ಷೆ ಕೂತೀನ್ರಿ, ರ್ಯಾಂಕ್ ಬರ್ಬೇಕು. ರ್ಯಾಂಕ್ ಬರ್ಬೇಕಂದ್ರೆ ಚಿಟ್ಟಿ ಹಾಕೊಂಡ್ಬಲ್ಲಿ ಹೋದ್ರೆ ರ್ಯಾಂಕ್ ಬರ್ತದ. ಲೈನ್ ಅಂತ ವಿದ್ಯಾರ್ಥಿ ಓದವ್ರು ಬಾಬಾ ಸಾಹೇಬ್ರೇನಂದ್ರು ಗ್ರಂಥಾಲಯಕ್ಕೆ ಹೋದ್ರು, ಹೋಗಂದ್ರು. ನಾವೆಲ್ಲಿಗೆ ಹೋಗ್ತೇವೆ? ನಮ್ಮ ತಂದೆ ತಾಯಿನ ಅಲ್ಲಿಗೆ ಹೋಗ್ತೇವೆ. ಸ್ವಲ್ಪ ಇದು ಮಾಡಿ ಓದೋದು ನಿಮ್ಮ ಶ್ರಮ. ಯಾರು ಶ್ರಮ ಪಡ್ತೀರಿ ಸಾಧಕರಾಗ್ತೀರಿ. ನಿಮ್ಮ ಕಾನ್ಸಂಟ್ರೇಟ್ ಇರಬೇಕು, ನಿಮ್ಮ ಚಿತ್ತಿಲ್ ಇರಬೇಕು. ಒಂದು ತಪಸ್ಸಿದ್ದಂಗಿದು. ವಿದ್ಯಾರ್ಥಿ ಜೀವನ ಅಂದ್ರೆ ಏನು? ತಪಸ್ಸಂದ್ರೆ ಸನ್ಯಾಸಿಗಳು ಕೂಡ ತಪಸ್ಸಲ್ಲ, ಕಠಿಣ ಪರಿಶ್ರಮ. ಓದಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಿಮಗೆ ಸಿಕ್ಕಂತ ಅವಕಾಶ, ಈ ಸಮಯವನ್ನ ಒಂದೊಂದು ತಾಸು ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, ಈ ಓದೋದ್ರ ಕಡೆ ಗಮನ ಹರಿಸಿದ್ದೆ ಆದ್ರೆ ಬಾಬಾ ಸಾಹೇಬರ ಹಾಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಆ ರೀತಿಯಲ್ಲಿ ನಾವು ಬರೇ ಏನ್ ಮಾಡ್ತೇವೆ, ಏನೋ ಇನ್ನೊಬ್ಬರ ಬಗ್ಗೆನೇ ಹೇಳ್ತೀವಿ. ಅದರಾಗೆ ಸಮಯ ವ್ಯರ್ಥ ನಮ್ಮದು. ಹಂಗಾಗಬಾರದು. ನೀವೆಲ್ಲ
ಸೇಡಂ ತಾಲೂಕಿನ ಒಳ್ಳೆಯ ಚಾರಿತ್ರ್ಯವಂತ ತಾಲೂಕಿದು, ಸಾಮಾನ್ಯ ತಾಲೂಕಲ್ಲ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು. ನೆನೆಯುವುದನ್ನು ಆರಂಕುಶವಿಟ್ಟಡೆ ನೆನೆಯುವುದನ್ನ ಬನವಾಸಿ ದೇಶಂ ಅಂತ ಹೇಳಿದ್ರು ಆದಿಕವಿ ಪಂಪ. ನಾವೆಲ್ಲರೂ ಹೇಳಬೇಕು, ನೆನೆಯುವುದನ್ನ ಮಾನ್ಯ ಕೇಟ ಸೇಡಂ ಕಲ್ಲಂಬುರ್ಗಿ ಆಂಧ್ರ ವ್ಯಕ್ತಿತ್ವ. ಇದು ಆ ರೀತಿ ಕವಿಗಳಾಗಬೇಕು. ಒಂದು ಹುಡುಗಿ ಕವನ ಬರ್ದಳ್ರಿ ಪಂಡಿತ್ ಸರ, ಓದಳು. ನನ್ನ ಎದರ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಬಂದ್ರು, ಓದ್ರು. ಅವಳು ಸಿಕ್ಕಳು, ನೋಡ್ ನಕ್ಕಳು. ಈಗ 3 ಮಕ್ಕಳು. ಇದು ಕೊಟ್ಟಂತವ್ರು ಸೇಡಂ ತಾಲೂಕಿನ ಕಾವ್ಯ ಇದು ಅಲ್ಲ. ನಿಮ್ಮ 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 ಇದಕ್ಕಾಗಿ ಬರೆದಂತವು ಅಲ್ಲ. ಇವು ಸಾಹಿತ್ಯ ಶಾಶ್ವತ ಉಳಿಯುವುದಿಲ್ಲ. ಬರೀ ರೀಲ್ಸ್ ಮಾಡಬಹುದು ಅಷ್ಟೇ, ಆಗಿಂದಾಗ ಹೋಗ್ಬಿಡ್ತಾವ. ನಿಮ್ಮ ಸಾಹಿತ್ಯ ಹೆಂಗಿರ್ಬೇಕಂದ್ರೆ, ಇವತ್ತು ಸೇಡಂ ತಾಲೂಕಿಗೆ ಯಾಕೆ ಜನ ಇಲ್ಲಿನ ನೆಲದ ಬಗ್ಗೆ ಎಲ್ಲೇ ಸಾಹಿತ್ಯ ಸಮ್ಮೇಳನ ಆದರೂ ಸೇಡಂ ತಾಲೂಕಿನ ಶ್ರೀ ವಿಜಯರನ್ನ ನೆನೆಸ್ಕೊಳ್ತಾರಂದ್ರೆ ಅದು ಕವಿರಾಜ ಮಾರ್ಗದ ಕಾವ್ಯ. ಅವಾಗಲೂ ಬಿಸಿಲೇ. ಕುವೆಂಪು ಅವರಂಗ ಮಲೆನಾಡು ಸಿಗಲಿಲ್ಲ ನಮ್ಮ ಶ್ರೀ ವಿಜಯನಿಗೆ. ಆಗಿನ ಬಿಸಿಲು, ಕಾಗಿಣ ನದಿ ಪವರ್ಫುಲ್ ನದಿ. ಕಾಗಿಣ ನದಿಯ ನೀರನ್ನ ಕುಡಿದು ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಬರೆದರು. ನಮ್ಮ ಶ್ರೀ ವಿಜಯರು ಕನ್ನಡದ ಮೊದಲ ಪುಸ್ತಕ ಕವಿರಾಜ ಮಾರ್ಗ ಗ್ರಂಥ ಬರೆದು. ನೀವೆಲ್ಲ ಯಾವ ನೀರು ಕುಡಿಗೆತ್ತೀರಿ? ಕೆಳಗೆ ಬರುವಂತದ್ದು ಕಾಗಿಣ ನದಿ. ಇಲ್ಲಿ 2 ನದಿಗಳು ಹರಿತಾವ, ನೆನಪಿರ್ಬೇಕು. ನಿಮ್ಮ ತಾಲೂಕಿನ ನದಿಗಳು ಯಾವ ಅನ್ನುವಂಥದ್ದು ಕೇಳಿದ್ರಂದ್ರೆ ಹೇಳ್ಬೇಕು. ಒಂದ್ಸಲ ಪಂಡಿತ್ ಸರ್ ಒಂದ್ಸಲ ನದಿ ತುಂಬ ಬರ್ಲಿಗತ್ತಿತ್ತು. ಅವ್ರಿಗೆ ಆ ಕಡೆ ಸಿಕ್ತಿದ್ದಾರೆ, ಎಲ್ಲಿಗೆ ಮಳಕೆಡ ಹಚ್ಕಡೆ ಅವ್ರು ಸಿಕ್ತಿದ್ದಾರೆ. ಈ ಕಡೆ ಒಂದಿಷ್ಟು ಜನ ಕಲಬುರಗಿ ಹೋಗೋರನ್ನೋರು ಲೈನ್ಗೆ ಹತ್ತಾರ, ಬಸ್ ಜೀಪ್ ಎಲ್ಲ ನಿಂತಾವ. ಅಲ್ಲಿಂದ ಫೋನ್ ಮಾಡಕತ್ತಾರ, ಇದು ಕಾಗಿಣ ಎಲ್ಲಿಂದ ಹರಿದು ಬರ್ತದೆ ಅಂದ್ರೆ ಅವ್ರಿಗೆ ಮತ್ತೆಲ್ಲರೂ ಹೋಗಿ ಪಾಸ್ ಆಗಿ ಕಲಬುರಗಿ ಸೇರ್ಬೇಕನ್ನೋರು. ಅವ್ರಿಗೆ ಅವ್ರ ತಾಪತ್ರೆ. ಆ ಸಂದರ್ಭದಲ್ಲಿ ಅವರು ಕಾಗಿಣ ಎಲ್ಲಿ ಹುಟ್ಟ್ಯದಪ್ಪ ಅಂತ ಕೇಳಿರಲ್ಲ. ಒಬ್ಬ ಇತಿಹಾಸಕಾರ ನೆನೆಸಿದ್ರಲ್ಲ, ಸರ ಕಾಗಿಣ ನದಿ ಎಲ್ಲಿ ಹುಟ್ಟಿದ್ದಲ್ಲ, ಇದೊಂದು ದಂತ ಕಥೆ. ನಾವು ಇತಿಹಾಸಕಾರ ದಂತ ಕಥೆಯನ್ನ ನಂಬುವುದಿಲ್ಲ. ಆಧಾರ ಸಿಗುವವರೆಗೂ ಅದನ್ನೇ ನಾವು ಉಲ್ಲೇಖ ಮಾಡ. ಅಗಸ್ತ್ಯ ಮುನಿಗಳು, ಪೌರಾಣಿಕ ಹಿನ್ನೆಲೆ ಅಗಸ್ತ್ಯ ಮುನಿಗಳು ಆಂಧ್ರ ಪ್ರದೇಶದ ಅನಂತಗಿರಿಯಲ್ಲಿ ಕಮಂಡಲ ಹಿಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಕಮಂಡಲ ಇಟ್ಟಿದ್ರು. ಕಾಗಿ ಅದನ್ನ ಆ ಕಮಂಡಲ ಉರುಳಿಸಿ ಅದಕ್ಕೆ ಇಲ್ಲಿ ಬರಗಾಲ ಇದ್ದಂತ ಸಂದರ್ಭದಲ್ಲಿ ಇಂದ್ರನು ಕಾಗಿ ರೂಪದಲ್ಲಿ ಬಂದು ಅದನ್ನ ಉರುಳಿಸ್ತು. ಅಲ್ಲಿಂದ ಕಾಗಿಣ ಅದು ನೀರು ಹರಿದು ಬಂತು. ಅದು ಕಾಗಿ ಹರಿಸಿದಂತ ನೀರು ಕಾಗಿಣ ಅಂತ ನಾನು ಹೇಳಿದೆ. ಅವ್ರು ನಂಬಲಿಲ್ಲ. ಸ್ವಾಮಿ ನಾನು ನಂಬಲಾಗೀನಿ, ಬಟ್ ಇದಕ್ಕೆ ಸಾಕ್ಷಿ ಹುಡುಕಲ್ಗತ್ತೀನಿ. ಎಂದು ಸಿಕ್ತದ ಗೊತ್ತಿಲ್ಲ, ಅವಾಗ ಹೇಳ್ತೀನಿ. ಮತ್ತು ನೀವು ಬದುಕಿದ್ದೀರ ಅಂತ ಹೇಳಿ ಹೀಗೆ ನಡೀತಿರ್ತಾವ ಸಂಶೋಧನೆ. ಹೀಗೆ ಈ ನಾಡಿನಲ್ಲಿ ನೋಡ್ರಿ ಎಂಥ ವೈಶಿಷ್ಟ್ಯತೆ ಇದೆ. ಧರ್ಮ, ಜಾತಿ, ಏನು ಪಂಗಡಗಳವ ನಮ್ಮಲ್ಲಿ. ಹೆಜ್ಜೆಗೆ ಪಂಗಡಗಳು, ಭಾಷೆಗಳು ಹೆಂಗಿವೆ ನೋಡ್ರಿ. ಈಗ ಇವತ್ತು ನನಗೆ ತರಬೇತಿ ಇತ್ತು ದ್ವಿಭಾಷೆ ಪದ್ಧತಿ. ನಮ್ ಗಂಗಾಧರವ್ರಿಗೆ ಗೊತ್ತಿದೆ, ದ್ವಿಭಾಷೆ ಪದ್ಧತಿ ಅದ. ಈ ದ್ವಿಭಾಷೆ ಪದ್ಧತಿಯನ್ನ ನಮ್ಗೆ ಇಂಗ್ಲಿಷ್ ವೀಕ್ ರೀ. ಏನ್ರಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಿರಿ, ಇಂಗ್ಲಿಷ್ ವೀಕ್ ಅಂತಿರಲ್ಲ. ಬರ್ಬೇಕಂತೇನಿಲ್ಲ, ಎಲ್ಲವೂ ಬರ್ಬೇಕಂತೇನಿಲ್ಲ. ನಾನು ವೀಕ್ ಅಂತ ಹೇಳ್ತೇನೆ. ಅದಕ್ಕೆ ಬರಲ್ಲ, ಇಂಗ್ಲಿಷ್ ಜಾಸ್ತಿ ಬರಲ್ಲ. ಸುಮ್ಮನೆ ಆಟಿಕಾಟೆ ಮಾತಾಡ್ತೀನಿ, ತಿಳಿತು ಮಾತಾಡ್ತೀನಿ. ಇಂಗ್ಲಿಷ್ ಭಾಷೆ ಬಹಳ ಶ್ರೇಷ್ಠ ಅಂತೇಳಿ 1ನೇ ತರಗತಿಯಲ್ಲಿ ನಮ್ಮ ಘನ ಸರ್ಕಾರ 1ನೇ ತರಗತಿಯಲ್ಲೇ ದ್ವಿಭಾಷೆ ಅಂದ್ರೆ ಕನ್ನಡನೂ ಕಲಿಸ್ಬೇಕು, ಹಿಂದಿನೂ ಇದು ಇಂಗ್ಲಿಷನ್ನು ಕಲಿಸ್ಬೇಕಂತೇಳಿ ಆದೇಶ ಮಾಡಿದ್ರೆ ಇವತ್ತು ತರಬೇತಿ ಪಡ್ಕೊಂಡು ನಿಮ್ಮ ಮಧ್ಯದಲ್ಲಿ ಬಂದು ನಿಂತಿದ್ದೀವಿ. ಸೊ ಈ ರೀತಿಯಾದಂತ ನಿಮ್ಗೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಯಾರಾದ್ರೂ ಕೈ ಹತ್ರ ನೋಡೋಣ. ಇಂಗ್ಲಿಷ್ಲಿಂದೇ ಓದ್ ಬಂದವರು ಇಂಗ್ಲಿಷ್ ಮೀಡಿಯಂ ಇಲ್ಲ, ಎಲ್ಲರೂ ಕನ್ನಡದವರೇ ಆಗಿರಂತ ಅನ್ಕೊಂಡಿ. ಇನ್ನು ಮುಂದೆ ಬರೋಂಥವರಿಗೆ ಎಲ್ಲ 1ನೇ ತರಗತಿ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಎರಡೂ ಕಲಿಸ್ತಾರ. ಬೇಕು ಭಾಷೆ 10 ಭಾಷೆ ಕಲೀರಿ. ಭಾಷೆಗಳು ನಮ್ಮ ವ್ಯಕ್ತಿತ್ವ ಒಂದು ಬೆಳವಣಿಗೆ ಅನುಕೂಲ ಆಗ್ತದೆ. ಕನ್ನಡ ನಾಡಿನ ಬಗ್ಗೆ ಅಥವಾ ನಮ್ಮ ವ್ಯಕ್ತಿತ್ವದ ಬಗ್ಗೆ ನೀವೆಲ್ಲ ಈಗ NSS ಘಟಕದಾಗ ಏನೇನ್ ಕೆಲಸ ಮಾಡಿದ್ರಿ? ಸ್ವಚ್ಛತೆ ಮಾಡಿ, ಹೌದಾ? ಏನೇನ್ ಮಾಡಿರಪ್ಪ ನೀವು? ಸ್ವಚ್ಛತೆ ಇಲ್ರಿ, ಅವ್ರು ಮಾಡಗತ್ತಿರಿ, ನಾವು ನೋಡಿದೇವ ಅನ್ನೋರ್ನು ಇರ್ತಾವ. ಅವ್ರು ಬಾರಿಗೆ ಹಿಡ್ದಾರಿ, ಆ ಬಾರಿಗೆ ಹಿಡಿದಿದ್ದನ್ನ ಫೋಟೋ ತೆಗೆದೀನಿ ಅಥವಾ ನೋಡ್ಕೋತ ನಿಂತೀನಿ. ಇದು ವ್ಯಕ್ತಿತ್ವ ಅಲ್ಲ ನಿಮ್ಮದು. ಕೊನೆ ತನಕ ಅಷ್ಟೇ ಹಿಡ್ಕೊತ್ಕೊಂಡಿರ್ಬೇಕಾಗ್ತ ನೀವು ಮೈಗಡರಾಗ್ತೀರಿ. ನೀವು ಅಲ್ಲಿ ಕಸ ಹುಡುಗಿ ನೋಡಿ ನೀವು ಎಷ್ಟು ತೃಪ್ತಿ ಸಿಗ್ತದೆ, ನಿಮ್ಗೆ ಎಷ್ಟು ಆನಂದ ಸಿಗ್ತದೆ. ಬೆವರು ಹರಿತದ, ಸಲಿಕೆ ಹಿಡಿದು ನೋಡ್ರಿ ನೀವು, ಕೂದಲಿ ಹಿಡಿದು ನೋಡ್ರಿ ನೀವು. ಬಂದಾಗ ನಮ್ಮಪ್ಪ ಹೆಂಗ್ ಕೆಲಸ ಮಾಡ್ತಾನ ನಮ್ಮಪ್ಪ, ನಿಮ್ಮ ಮನೆ ಪರಿಸರ ನೋಡ್ಕೋರಿ. ಅವ್ರು ಬೆವರು ಹರಿಸಿ ದುಡ್ದು ನಿಮಗೆ ಫೀಸ್ ಕಟ್ತಾರಲ್ಲ, ಒಂದ್ಸಲ ನೆನಪು ಬರ್ತದ. ಆ ಎಲ್ಲ ಕುಡಿಗಳು ಹಿಡಿದಾಗ, ಕೊಂಡಿ ಹಿಡಿದಾಗ ನಮ್ ತಂದೆ ಹೆಂಗ್ ಮಾಡಿರ್ಬೇಕಪ್ಪ ಇಂಥ ಬಿಸಿಲಾಗ, ನನಗ NSS ದಲ್ಲಿ ಒಂದ್ 5 ನಿಮಿಷ ಹಿಡಿಕ್ ಆಗಲಾಗ್ಯದ ಅಂತ ನಿಮ್ಗೆ ಹಿಂದಿನ ನೆನಪು ಬರ್ತದೆ. ದ ಡಿಗ್ನಿಟಿ ಆಫ್ ದ ಲೇಬರ್. ಯಾರಿಗೆ ಪ್ರಜ್ಞೆ ಇರಬೇಕು,
ಶ್ರಮಿಕ ಪ್ರಜ್ಞೆ ಇರಬೇಕು. ಶ್ರಮದಾನದ ಬಗ್ಗೆ ಶ್ರಮದಾನ ಕಲಿಸಿಕೊಡೋದೇ ಇದು ಯಾವುದು NSS. NSS ನಲ್ಲಿ ಬಹಳ NSS ಕಲಿಸೋದು ಸ್ವಚ್ಛತೆ ಕಲಿಸ್ತದ, ಆಮೇಲೆ ಬದ್ಧತೆ, ಕಮಿಟ್ಮೆಂಟ್. ಒಂದು ಮಾತಾಡಿದ್ರೆ ಕಮಿಟ್ಮೆಂಟ್, ಸತ್ಯ ಮಾತಾಡ್ಬೇಕು, ಸತ್ಯ ಶಾಂತಿ ಇದ್ರ ಮೇಲೆ ನಡಿಬೇಕಂತ ಕಲಿಸ್ಕೊಡ್ತೇವೆ. ಮಹಾತ್ಮ ಗಾಂಧೀಜಿಯವರ ತತ್ವ ಏನವಲ್ಲ ಎಲ್ಲ NSS ದೊಳಗವ. ಹಂಗಾದ್ರೆ ಪೂರ್ತಿನೇ ಆಗಲ್ಲ, ಅದು ಕೆಲವಾದ್ರೂ ನಾವು ಅಳವಡಿಸ್ಕೊಳ್ಬಹುದಲ್ಲ. ಮತ್ತೆ ನೀವು ಸಮಾಜದಾಗ ಹೋಗ್ತೀರಿ, ಹಳ್ಳಿಗಳಿಗೆ ಹೋಗ್ತೀರಿ, ಸಾಹಿತಿಗಳಿಗೆ ಭೇಟಿ ಆಗ್ಬೇಕು. ಸೇಡಂ ತಾಲೂಕಿನಲ್ಲಿ ಸೇಡಂ ಸಿಟಿ ಒಳಗ, ಇಲ್ಲಿ ಸಿಟಿ ಇರೋದ್ರಿಂದ ಸೇಡಂ, ಅಥವಾ ನೀವು ಊರಿಗೆ ಹೋದ್ರಂದ್ರೆ ಸೇಡಂ ತಾಲೂಕಿನಲ್ಲಿ ಅಥವಾ ಜಾನಪದ ಕಲಾವಿದರು ಅಥವಾ ಸಾಹಿತಿಗಳು ಅಥವಾ ತಬಲಾ ಬಾರಿಸೋರು, ಹಾರ್ಮೋನಿಯಂ ಬಾರಿಸೋರು ಎಷ್ಟು ಜನ ಇದ್ದಾರೆ? ಕಡಿಕೋಳ ಮಡಿವಾಳಪ್ಪನಂತ ತತ್ವ ಪದಕಾರ ಈ ನಾಡಿನಲ್ಲಿ ಆಗೋಗಿದ್ದಾರೆ. ಎಷ್ಟು ಬೇಕು ನಿಮಗಷ್ಟು. ಬಹಳ ವೈಶಿಷ್ಟ್ಯತೆ ಇದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ತಿರುಗಾಡಬರಿ, ದೇಶ ತಿರುಗಾಡ ಕಡೆ ಉಳಿತು. ನಾನಂತೂ ನನ್ನ ರಜೆ ಅವಧಿಯಲ್ಲಿ ಒಂದು ಗುಡಿ ಒಳಗೆ ಕೊಂಡಿರ್ತೀನಿ, ನಾನು ಒಂದು ಊರಿನೊಳಗೆ ಕೊಂಡಿರ್ತೀನಿ. ನನ್ನ ಬಿಡು ಸಿಕ್ಕ ಏನ್ರಿ ಮುಡುಬಿ ಅವರೇ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮಾಡಲಾರ್ದಷ್ಟು ಅಥವಾ ಕಾಲೇಜಿನ ಪ್ರಾಧ್ಯಾಪಕರು ಮಾಡಲಾರ್ದಷ್ಟು ನೀವು ಮಾಡ್ತಿರಲ್ಲ ಅಂತ. ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಸಂಬಂಧಪಟ್ಟಂತು. ನನಗೆ ಭಗವಂತ ಆವಿಷ್ಯ ಪಟ್ಟನಲ್ಲ, ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ, ಆಳಂದ್, ಚಿತ್ತಾಪುರ, ಚಿಂಚೋಳಿಯಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಆ ಸಂಪರ್ಕ ಇರಲಾರ್ದಂತ ಏನು ಕುಗ್ರಾಮಗಳಿಗೂ ಸಹಿತ ಹೋಗಿ ಆ ಇತಿಹಾಸದ ಬಗ್ಗೆ ಬೆಳಕು ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ. ಅದಕ್ಕಾಗಿ ನನ್ನ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು, ವ್ಯಕ್ತಿತ್ವ ಬೆಳೆಸ್ಕೊಂಡ್ರೆ ಸಮ್ಮೇಳನ ಅಧ್ಯಕ್ಷರಾಗ್ತೀರ ಅಂತ ಹೇಳ್ಕೊಂಡ್ತೀನಿ. ನಾನು ಯಾರಿಗೆ ಟೀಕೆ ಮಾಡೋ ವ್ಯಕ್ತಿ ಅಲ್ಲ. ನನಗಿಂತಲೂ ಹೆಚ್ಚು ಮುಂದೆ ಬಂದ್ರೆ ಅಂದ್ರೆ ನನ್ನ ವಿದ್ಯಾರ್ಥಿಗಳೇ ಮುಂದೆ ಹೋಗ್ಯಾರ. ಒಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡ್ರು, ನಾನು ಖುಷಿ ಪಟ್ಟೆ. ಅಸೂಯೆ ಇಲ್ಲ ನನಗೆ. ಬಾಜು ಮನೆಯವ್ರು ಏನೋ ಮಾಡಿದ್ರೆ, ಏನೋ ರ್ಯಾಂಕ್ ಬಂದು ಹುಡುಗರು ಅಂದ್ರೆ ಎಷ್ಟೋ ಹೊಟ್ಟೆ ಕಿಚ್ಚಿ, ಈ ಹೊಟ್ಟೆ ಕಿಚ್ಚಿಗೆ ಮದ್ದದೆ. ಈ ನೀವು ಯಾವ ಹಾಸ್ಪಿಟಲ್ ಕೋರಿ ನೀವು ಹೊಟ್ಟೆ ಕಿಚ್ಚಿ ಮದ್ದದಲ್ಲಿ ಕೊಡ್ರಂತ ಮೆಡಿಕಲ್ ಕೋರಿ ಯಾರು ಕೊಡೋಲ್ಲ. ಅದ್ರ ಮದ್ದು ನಾವೇ ನಿವಾರಣೆ ಮಾಡಿ ಹೊಟ್ಟೆ ಕಿಚ್ಚಿ ಬಿಟ್ಬಿಡೋ. ವಿಶಾಲ ಮಾತೃತ್ವ, ವಿಶಾಲ ಹೃದಯತೆ. ಯಾರಲ್ಲಿ ವಿಶಾಲ ಹೃದಯತೆ ಇರ್ತದ ಆ ವ್ಯಕ್ತಿತ್ವ ಪರಿಪೂರ್ಣ ಆಗ್ತದೆ. ಅವರೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಹೆಂಗಾದ್ರಂತಂದ್ರೆ ವಿಶಾಲ ಹೃದಯತ್ವವನ್ನು ಬೆಳೆಸ್ಕೊಂಡು, ಇದು NSS ಕಲಿಸ್ಕೊಟ್ರೆ, ಇದು ವ್ಯಕ್ತಿತ್ವ ಕಲಿಸ್ಕೊಡ್ತು ಅಂತ ಹೇಳ್ಕೊಂತೀನಿ. ನೀವು ರೀತಿಯಾಗಿ ನೀವು ಚಾಕಚಕ್ಯತೆಯಿಂದ ಈ BA, BCom, ಸೈನ್ಸ್ ಎಲ್ಲವನ್ನ ಕಲಿತು ಬರೇ ರ್ಯಾಂಕ್ ಅಲ್ಲ, ಬರೇ ರಿಸಲ್ಟ್ ಅಲ್ಲ, ಇವು ರಿಸಲ್ಟ್ ಯಾವುದಕ್ಕೂ ಬರ್ತಿರ್ಬಹುದು, ಉದ್ಯೋಗ ಬರ್ತಿರ್ಬಹುದು, ಬದುಕಿನಲ್ಲಿ ಯಶಸ್ವಿ ಬದುಕಿಗೆ ಹೌದನ್ನಂಗೆ ಬದುಕುವುದಕ್ಕೆ ಸದ್ಗುಣಗಳು ಬೇಕು. ಅಂಕಗಳ ಜೊತೆಗೆ ಸದ್ಗುಣಗಳು ಬೇಕು ಅನ್ನೋದಕ್ಕೆ ಆ ಸದ್ಗುಣಗಳು ಎಲ್ಲಿ ಅಂದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಅವು ರೂಪಣೆ ಆಗಬೇಕು. ಹಂತಕ್ಕೂ ನಾವು ಶ್ರೇಷ್ಠ ವ್ಯಕ್ತಿಗಳು ಆಗುವುದರ ಕಡೆಗೆ ಒಂದು ಜ್ಯೋತಿ ಬೆಳಗ್ತದೆ. ಒಂದು ಜ್ಯೋತಿ, ಅದು ಬೆಳಕಿನ ಸಂಕೇತ. ಆ ಜ್ಯೋತಿ ಹೆಂಗೆ ನಾವು ಇನ್ನೊಬ್ಬರಿಗೆ ತಿಳಿಲಾರದವರಿಗೆ ಹೇಳಬೇಕು. ನಾವು ಇದು ನಮ್ಮ ಕೆಲಸ. ಅಕ್ಷರಸ್ಥರ ಕೆಲಸ ಏನಂದ್ರೆ, ನಾನ್ ಕಲ್ತೀನಿ ನಮ್ಮ ಮನ್ಯಾಗ, ನಾನೇ ಶಾಣೆ ಅಂತ ಅನುಭವ ದಿಮಾಕ್ ಬರಬಾರ್ದು, ಆಮಿಕೆ ಬರಬಾರ್ದು. ನಾನು ಮತ್ತೆ 4 ಜನರಿಗೆ ನಾನು ಕಲಿತುಕೊಂಡಿದ್ದು 4 ಜನರಿಗೆ ಹಂಚ್ತೀನಿ. ವಿದ್ಯಾ ನೋಡ್ರಿ, ಮುಚ್ಚಿಟ್ಟ ಜ್ಞಾನ, ಬಚ್ಚಿಟ್ಟ ಜ್ಞಾನ ಹೇಳ್ರಿ. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ನಾ ಬಿಚ್ಚಿಡೋದೇ ಕೆಲಸ ಮಾಡಿರ್ತೀವಿ. ನೀವು ಮಾಡ್ರಿ, ನೀವೇನ್ ಕಲ್ತ್ಕೊಂಡ್ರಿ ಬಿಚ್ಚಿಡ್ರಿ. ಬುತ್ತಿ, ಇದು ಬುತ್ತಿ, ಇದು ಇನ್ನೊಬ್ಬರಿಗೆ ಹಂಚ್ತಿರ್ಬೇಕು. ದಾಸೋಹ ಕಾಯಕ ತತ್ವವನ್ನು ಕೊಟ್ಟಂತವ್ರು ನಮ್ಮ ಬಸವಾದಿ ಶರಣರು. ನನ್ನ ಬರೀ ಒಂದು ರೊಟ್ಟಿ ಅಂತಂದ್ರೆ ಇನ್ನೊಬ್ಬರಿಗೆ ಹಂಚ್ತಿರ್ಬೇಕು. ಬಹಳ ಜನ ಮರಿ ಮಾಡಿ ಉಂಟಾರ ನೋಡಿ, ಈಟ ಮರಿ ಮಾಡಿ ಉಂಟಾರ, ಯಾರಿಗೆ ಕೊಡೋದಿಲ್ಲ. ಹಂಗ ನೀವು ಮಾಡಿರಿ. ಸಣ್ಣ ಬುದ್ಧಿ ಹೆಂಗಿರ್ತ, ಮಗುವಿಗೆ ಏನಾರು ಹೋಗಿ ಮಗುವಿಗೆ ಸ್ವೀಟ್ ಕೊಟ್ಟು ಹೋಗಿ ಮರಿ ಆಗ್ತಿರ್ತಲ್ಲ, ಆ ಭಾವನೆ ಇನ್ನೂ ವಯಸ್ಸಾದರೂ ನಮ್ಮಲ್ಲಿ ಇದೆಯಲ್ಲ, ಇದು ಯಾವಾಗ ಹೋಗಬೇಕು? ಇಷ್ಟು ಹೇಳ್ತಾ ನಿಮ್ಮ ಮುಖಲಕ್ಷಣ ನೋಡಿ ಹೆಂಗೆಂಗಾಲ ಬಹಳ ಆದ್ರೆ ಯಾರದೇ ಉಪನ್ಯಾಸ ನಾನೆಲ್ಲ ಪಕ್ವ ಇದ್ದೀನಿ. ಇದ್ರಾಗ ಈ ಡಿಗ್ರಿಗೆ ಜೋರಿ ಮಕ್ಕಳು, ಸಣ್ಣ ಮಕ್ಕಳು ಎದ್ರೂ ಮಾತಾಡ್ತಾರೆ, ಅವ್ರಿಗೆ ಹಾಡ್ತಾ ಏನೇನೋ ಒಂದ್ ತರದ್ ಮಾಡಿ ಅವು ಕೂಡಿಸ್ತೀನಿ ಒಂದೊಂದು ತಾಸು. ಹಾಗೆ ನಿಮ್ಮನ್ನ ಕೂಡಿಸ್ಬೋದು. ಇನ್ನ ಅತಿಥಿಗಳು ಮಾತಾಡೋರೇ ಇಲ್ಲ. ಗಂಗಾಧರ್ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಸಾಳುಂಕೆ ಸರ್ ಮಾತಾಡ್ತಾರೆ. ಇನ್ ಮ್ಯಾಲ ಕೂತದ್ದವ್ರ ಅಧ್ಯಕ್ಷೀಯ ಭಾಷಣ ಅದ, ಮಾತಾಡ್ಬೇಕ್ರ ಅಧ್ಯಕ್ಷೀಯ ಭಾಷಣ ಆಲ್ರೆಡಿ ಭಾಷಣ ಮಾಡಲೇಬೇಕು. ನಿಮ್ಮ ಮಕ್ಕಳಿಗೆ ಆದರ್ಶ ನೀವು. ಹೇಗೆ ನೀವೇನು ಎರಡೇ ಮಾತಾಡಿದ್ರು ಸಹಿತ ಮಕ್ಕಳಿಗೆ ಸಂದೇಶ ಮುಟ್ಟಬೇಕು.
ಆ ಕೆಲಸವನ್ನು ನೀವು ಈ ಡಿಗ್ರಿ ಕಾಲೇಜಿನ ಶಿಸ್ತನ್ನ, ಈ ವಿದ್ಯಾರ್ಥಿಗಳ ಶಿಸ್ತನ್ನ ನೋಡಿ ನಾನು ಆನಂದ ಪಟ್ಟಿದ್ದೀನಿ, ಬಹಳ ಖುಷಿ ಪಟ್ಟೀನಿ. ನಾನು ಬೇರೆ ಬೇರೆ ಕಾಲೇಜಿನ NSS ಘಟಕಗಳಿಗೆ ಹೋಗಿನಿ, ಕಲಬುರಗಿ ಜಿಲ್ಲೆ ಒಳಗೆ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿನಿ. ಅವೆಲ್ಲಕ್ಕಿಂತ ನನ್ನ ಊರಿನ, ನನ್ನ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಶಿಸ್ತು ಇತರ ಕಾಲೇಜುಗಳಿಗೆ ಮಾದರಿದೆ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿದ್ದೇನೆ. ನಾನು ಮತ್ತೆ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ NSS ಘಟಕ ಮಾಡಬೇಕು, NSS ಶ್ರಮದಾನ ಮಾಡಬೇಕಂದ್ರೆ ನಮ್ಮ ಸೇಡಂಕ ಬರ್ರಿ, ನಾನು ನಿಮ್ ಜೊತೆ ಇರ್ತೀನಿ. ನಾನು ಸುಮ್ಮನೆ ಮನುಷ್ಯ ಅಲ್ರಿ, ಕಲಬುರಗಿದವ್ರಿಗೆ ಹೋಗಿ ಕೋಟೆ ಒಳಗೆ ಸ್ವಚ್ಛತೆ ಮಾಡಿಸ್ತೀನಿ. ಇಲ್ಲಿ ಅಮರಮ್ಮ ಅವ್ರು ಹೆಂಗ್ರಿ ಕೋಟೆ ಅಲ್ಲಿ ಹೆಂಗ, ಇದೇ ಕಾಲೇಜಿನ ಅದು ನೊಪತುಂಗ ಕಾಲೇಜ್ದಾಗ ಅವ್ರು ಮಾಡ್ತಾರ. ಮೇಡಮ್ಮ, ನೀವು ಬರೀ ಇತಿಹಾಸ ಉಪನ್ಯಾಸಕರಾಗಿ 4 ಗೋಡೆಗಳ ಮಧ್ಯದಲ್ಲಿ ಇರಬಾರ್ದು. ನೀವು ಬನ್ನಿ, ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಸಂಸ್ಥೆ ಪರ್ಮಿಷನ್ ತಗೋಬೇಕಲ್ಲ, ತಗೊಂಡು ಬಂದು ಅವತ್ತು ಇಡೀ ಕೋಟೆ ತುಂಬಾ ತಿರುಗಾಡಿದ್ರು. ಅಷ್ಟು ಆನಂದ ಪಟ್ಟು ಆ ಮಕ್ಕಳು ಇವತ್ತಿಗೆ ಫೋನ್ ಮಾಡ್ತಾ ಅವ್ರು ಕರ್ಕೊಂಡು ಬಂದು, ಏನ್ 100 ಮಕ್ಕಳು ಕರ್ಕೊಂಡು ಬಂದಿರು ಕೋಟೆ ಒಳಗೆ. ಹಂಗ ಹೋರಿ ನೀವು. ಯಾರ ಮನಿ ಬಿಟ್ಟವ್ರೆ ಹುಷಾರಾಗ್ತಾರಂತ, ಕಾಲೇಜ್ ಬಿಟ್ಟವ್ರೆ ಹುಷಾರಾಗ್ತಾರ. ಕಾಲೇಜ್ ಬಿಟ್ಟರು ಅಂತ ಕೂತಿ ಡ್ರಾಪ್ ಔಟ್ ಆಗಿದ್ರು. ಜರ ಬಿಟ್ಬಿಟ್ಟು ಬಿಡುವಿನ ಸಮಯಕ್ಕೆ ಹೋಗಿ, ನಿಮ್ಮ ವೈಯಕ್ತಿಕ ಸಮಯ ಸಿಕ್ತು ಹೋಗಿ ಲಕ್ಷರ ಮಾಹಿತಿಯನ್ನ ಕುಂಬಾರವ್ರು ಅವಾಗ ಹೇಳ್ತಿದ್ರು, ನಮಗೆ ಪ್ರಶ್ನೆ ಮಾಡಿದ್ರು, ನೀವೆಷ್ಟು ಪುಸ್ತಕ ಬರೆದಿರಿ ಎಲ್ಲ ಕೇಳಿದ್ರು. ಎಲ್ಲಕ್ಕ ಇಲ್ಲಿ ಏನ್ ಹೇಳಿದ್ರು ಉತ್ತರ ಹೇಳಿ, ನಿಮ್ಗೊಬ್ಬರಿಗೆ ಹೇಳೋದು ಬೇಡಕ್ಕ ಎಲ್ಲರಿಗೂ ಹೇಳಿ ಸರ್. ನೀವೇನು ಜೈನ ಮಂದಿರ ಎಲ್ಲ ನೋಡಿರಲ್ಲ, ನೀವೆಲ್ಲ ಮತ್ತೆ ನೋಡಿ ಮತ್ತೆ ಹೆಚ್ಚು ಮಕ್ಕಳಿಗೆ ಮತ್ತೆ ಮುಂದೆ ಏನಾದ್ರು NSS ಘಟಕ ಇತ್ತಂದ್ರೆ ಇಷ್ಟು ಮಂದಿ ನೀವೆಲ್ಲರೂ ಗುಡಿಗೆ ಹೋಗ್ತಿದ್ರಂದ್ರೆ ಸೇಡಂದಾಗ ಯಾವ ಗುಡಿಗೆ ಹೋರಿ ಅಥವಾ ಬಿಜನಾಳಿಗೆ ಬರ್ರಿ, ಎಲ್ಲೇ ಹೋದ್ರು ಅದಕ್ಕೆ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಬಸವರಾಜ್ ಕೋನೇರ್ ಸರ್ ಇದ್ದಾಗ ಕರ್ಕೊಂಡು ಹೋಗಿನ. ಅದ್ರಾಗ ಇದ್ದವ್ರು ಇದ್ದಿರ್ಬೋದು, ಇಲ್ಲ ಅಂತ ಅನ್ಕೊಂಡಿನಿ. ಯಾರು ಇದ್ರೇನೋ ಆಗಿನ ಕಡೆ ಎಲ್ಲ ಹೋಗ್ಯಾರಲ್ಲ ಬ್ಯಾಚ್ ಓದೋಲ್ಲ, ಹೊಸ ಬ್ಯಾಚ್ ಬಂದವಲ್ಲ ಅವರಿಗೆಲ್ಲ ತಿಳಿಸಿ ಅವ್ರು ಫೋನ್ ಮಾಡ್ತಿರ್ತಾರೆ ಇದೇ ಕಾಲೇಜಿನ ವಿದ್ಯಾರ್ಥಿಗಳು. ಹಂಗ ಹೋಗಿದ್ದೇವೆ ನಾವು. ಆ ಬಾಣಂತಿ ಕಂಬದ ಮುಂದೆ ಉಪನ್ಯಾಸ ಮಾಡಿ ಅಲ್ಲಿ ಇವರಿದ್ದರು ಸಾಳುಂಕೆ ಸರ್ ನೇತೃತ್ವದಲ್ಲಿ ಹೋಗಿದ್ದೀವಿ. ನಮ್ಮ ನೆಲ ನಮ್ಮ ಹೆಮ್ಮೆ. ನಾವು ಈಗ ಹೇಳಿದನಲ್ಲ ಅದ್ರ ಬಗ್ಗೆನೇ ಹೇಳಿದ್ ನಾವು. ಬಹಳ ಅದ್ಭುತವಾಗಿ ಅವತ್ತು ನೋಡ್ಬೇಕು, ಅದೆಲ್ಲ ವಿಡಿಯೋ ಯೂಟ್ಯೂಬ್ ಎಲ್ಲ ಕಡೆ ಬಿಟ್ಟಿದ್ದೇವೆ. ಏನ್ ಪ್ರತಿಕ್ರಿಯೆ ಬರುತ್ತೆ ಏನ್ರಿ ಸೇಡಂದಾಗ ಡಿಗ್ರಿ ಕಾಲೇಜ್ನವ್ರು ನಿಮಗ್ ಕರ್ಕೊಂಡು ಹೋಗ್ಯಾರ, ಅಲ್ಲಿ ಗುಡಿ ಬಲ್ಲಿ ಹೋಗಿರಲ್ಲ, ಅಲ್ಲಿ ಶ್ರಮದಾನ ಮಾಡಿರಲ್ಲ ಅಂತ ಅವರಿಗೆ ಅಪ್ರಿಸಿಯೇಷನ್ ಸಿಗುತ್ತು. ಬಹುಶಃ NSS ಘಟಕದ ಅಧಿಕಾರಿ ಸಹಿತ ಬೆಂತಟ್ಟಿರ್ಬೇಕಂತ ಅನ್ಕೊಂಡಿದ್ದ. ಈ ಕೆಲಸವನ್ನ ತಾವು ಮಾಡಿ ಇನ್ನು ಹೆಚ್ಚೆಚ್ಚು ನಾವು ಬೆಳೆಯೋಣ. ನೀವು ನಾವು ಕೂಡೋಣ. ಒಂದು ಅರ್ಧ ನಿಮಿಷದ್ದು ಒಂದು ಕತೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಅರ್ಧ ನಿಮಿಷ ನೀವು ನೇರವಾಗಿ ಕುಳಿತುಕೊಳ್ಳಿ. ಎಂಥ ವ್ಯಕ್ತಿತ್ವ ಅಂದ್ರೆ ಇದ್ರ ಮೇಲೆ ಲಾಸ್ಟ್ ಟಚ್ ನಮ್ದು, ಫೈನಲ್. ಯಾವಾಗಲೂ ಭಾಷಣ ಮುಗಿಸೋ ಟೈಮ್ ಇದೊಂದು ಹೇಳಿದ್ರೆ ನೀವು ಮತ್ತೆ ಕೊನೆ ತನಕ ನೆನ್ಪಿಡ್ತೀರಿ. 10 ಮಂದಿಗೆ ಹೇಳಬೇಕು. ಬಿಡೋಮ್ಮ ಬಿಡು, ಏನಿಲ್ಲ ಇರಲಿಕ್ಕೆ ಏನಾಗಿದೆ ಸುಮ್ಮನೆ ಗೊತ್ತೀರ. ಹೀಗೆ ಕಲ್ಯಾಣದೊಳಗೆ ಅನುಭವ ಮಂಟಪ ಬಸವಣ್ಣವರು ಎಲ್ಲರೂ ಈಗ ಅನುಭವ ಮಂಟಪ ಮುಗಿಸ್ಕೊಂಡು ಫೈನಾನ್ಸ್ ಮಿನಿಸ್ಟರ್, ವಿತ್ತ ಸಚಿವ, ಪ್ರೈಮ್ ಮಿನಿಸ್ಟರ್ ಏನಂತ ಕರಿತೀವಿ, ಜಗಜ್ಯೋತಿ ಬಸವೇಶ್ವರ, ಪ್ರಧಾನಮಂತ್ರಿ ಏನಂತ ಕರಿತೀವಿ, ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಂಡನೆ ಮಾಡೋ ಆಗಿನ ಕಾಲ. ಅವ್ರು ಹಿಂಗೆ ನಡಬರಕ್ಕೆ ಬರ್ತಿದ್ರು, ಹಿಂಗೆ ಕಲ್ಯಾಣದ ನಡುಬೀದಿ ಒಳಗೆ ಬರ್ತಿದ್ರು ಅಂತ. ಹರಳಯ್ಯ ಚಪ್ಪಲಿ ಹೊಲಿಯುವ ಕಾಯಕ ಯೋಗಿ ಹರಳಯ್ಯ ಸಿಕ್ತಂತ. ಹರಳಯ್ಯ ಸಿಕ್ತು. ಅಪ್ಪ ಬಸವಣ್ಣವ್ರು ಹೊಂಟ್ರಂತ. ನಾ ಕೇಳ್ತೀನಿ ಅಂತ ಹೇಳಿದ ಪ್ರಶ್ನೆ, ಅಪ್ಪ ಬಸವಣ್ಣವ್ರೆ ನಿಮಗೆ ಶರಣು ಒಂದು ಯಾರಂದ್ರು? ಹರಳಯ್ಯ. ಏನ್ ಕಾಯಕ ಅವರು? ಚಪ್ಪಲ್ ಹುಷಾರ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರು. ನಮ್ಮ ಈ ಶಾರ್ಟ್ ಮೈಂಡ್ ಇರ್ಬೇಕು. ಕೆಲವ್ರಿಗೆ ಹೇಳಕ್ಕೆ ಬರಲ್ಲ. ಮೊದಲು ಯಾರಂದ್ರು ಶರಣು ಅಂತ ಯಾರಂದ್ರು? ಹರಳಯ್ಯರು. ಅದಕ್ಕೆ ಆ ಹರಳಯ್ಯ ಆಯ್ತು. ಬಸವಣ್ಣವರ ಸ್ಥಾನದಲ್ಲಿ ನಾವು ನೀವಿದ್ರೇನು? ಹಾಯ್ ಬಾಯ್ ಅಂತಿದ್ದೇವ್ ತಾನೆ. ಮಹಾ ಮಾನವತಾವಾದಿ, ಸಮಾನತೆ ಹರಿಕಾರ, ಅಸ್ಪೃಶ್ಯತೆ ನಿರ್ಮೂಲಕ ಬಸವಣ್ಣವರು. ಆಗಿನ ಕಾಲದಲ್ಲಿ ವಿರೋಧಗಳನ್ನ ಕಟ್ಟಿಕೊಂಡ್ರು. ಏನು ವಚನಗಳು ಬರೆದ್ರು, ಬಹಳ ಅದ್ಭುತವಾದಂತ ವಚನಗಳು. ಇವನಾರವ ಎಂದೆನಿಸಿದರೆ ಇವ ನಮ್ಮವ ಎಂದೆನಿಸೆಯ, ನಿಮ್ಮ ಮನೆಯ ಮಗನೆಂದೆನಿಸೆಯ, ಕೂಡಲ ಸಂಗಮರಿ. ಎಷ್ಟು ಚೆನ್ನಾಗ ಇವು ಇಂಥ ತಾಕತ್ತು ವಚನದಲ್ಲಿ. ನಾನು ಶಾಲೆಗೆ ಬರ್ರಿ, ಅನುಭವ ಮಂಟಪ ನಡೆಸ್ತೀನಿ. ಒಂದು ಸಣ್ಣ ಮಗು ಬರುತ್ತೆ, ಎಷ್ಟು ಚಂದ ಇರುತ್ತೆ, ಬಟ್ ಚಂದ. ಈಗ ಅವ ಡಿಗ್ರಿ ಕಾಲೇಜ್ಗೆ ಇಲ್ಲಿ ಬಂದಂದ್ರೆ ನಿಮಗೆ ಯಾರಿಗೆ ಮಾಡಿಲ್ಲ, ನೀವು ಎಲ್ಲಿ ಬಿಡ್ರಿ, ಮುಂದೆ ನಾವು ಸಾಲಿನ ಹೊಡೆಲ್ಲ. ವಚನ ಧೈರ್ಯ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ. ಈಗ ಬಸವಣ್ಣವರು ಬರೋ ಟೈಮಿಗೆ ಹರಳಯ್ಯ ಸಿಕ್ಕ,
ಹರಳಯ್ಯ ಶರಣು ಅಂದ, ನಮ್ಮಪ್ಪ ಶರಣು ನಿಮಗೆ ಅಂದ. ಬಸವಣ್ಣವರು ಹಾಯ್ ಅಂತ ಹೋಗಲಿಲ್ಲ, ಕುದುರೆ ಮೇಲಿಂದ ಟಕ್ 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 ಕುದುರೆ ಮೇಲಿಂದ ಬಂದು ಕೆಳಗಿಳಿದು ಹರಳಯ್ಯನವರ ಮುಂದೆ ನಿಂತು, ಮಹಾನ್ ಶರಣ ಹರಳಯ್ಯನವರೇ, ನಿಮಗೆ ಶರಣು ಶರಣಾರ್ಥಿ ಅಂತ ದೊಡ್ಡ ನಮಸ್ಕಾರ. ವಿತ್ತ ಸಚಿವ, ಫೈನಾನ್ಸ್ ಮಿನಿಸ್ಟರ್, ಪ್ರಧಾನಮಂತ್ರಿ ಶರಣು ಶರಣಾರ್ಥಿ ಅಂದ. ಅವರಿಗೆ ಸಮೀಪ ಬರ್ಕೊಳ್ತಿದ್ರು ಅವಾಗಿನ ಸಂದರ್ಭದಲ್ಲಿ. ಮುಂದೆ ನಿಂತು ಮಹಾನ್ ಶರಣ. ಅವಾಗ ಹರಳಯ್ಯ ಚಿಂತೆ ಆಯ್ತು, ಏನು ನಾನು ದೊಡ್ಡ ನಮಸ್ಕಾರ ಹೇಳಿದ್ರು, ಅಪ್ಪ ಎಲ್ಲಿ, ಬಸವಣ್ಣವರಲ್ಲಿ, ನಾನೆಲ್ಲಿ, ಪ್ರಧಾನಮಂತ್ರಿಯಲ್ಲಿ ನಾನೆಲ್ಲಿ ಅಂತ ಚಿಂತೆ ಮಾಡಿ ಮನೆಯೊಳಗೆ ಬಂದ್ಕೊಂಡು ನಿಂತ್ಕೊಂಡು ಅವ್ರ ಹೆಣತಿ ಇದ್ರು ಕಲ್ಯಾಣ. ಹೆಣ್ಮಕ್ಳು ಟ್ಯಾಲೆಂಟ್ ಈಗಿನ ರಿಸಲ್ಟ್ ನಲ್ಲಿ ನೀವೇ ಮುಂದೆ ಅನ್ನೋದಕ್ಕೆ 12ನೇ ಶತಮಾನದ ಕಲ್ಯಾಣಮ್ಮನ ಪ್ರತಿಭೆ ನಿಮ್ಮಲ್ಲಿ ಬಂದವರು. ಇದೆಲ್ಲ ಅಕ್ಷರಾಗಿರಿ, ಇದೆಲ್ಲ ಮುಂದೆ ಆಗೋರಿದ್ರಿ. ಅದಕ್ಕೆ ನಮ್ಮ ಮಂದಿನೂ ಆತರ ಮುಂದೆ ನಿಮ್ದು ನೋಡಿ. ಏನಂದ್ರು? ಮಹಾನ್ ಶರಣ ಹರಳಯ್ಯನವರೇ, ನಿಮಗೆ ಶರಣು ಶರಣಾರ್ಥಿ. ಇತ್ತಲ್ಲ ಭಜಿತಿ ಮನೆಗೆ ಬಂದ ಕಲ್ಯಾಣ ಮಂತಾಳ, ಯಾಕ್ರಿ ಯಜಮಾನ್ರೆ, ಯಾಕೆ ಮುಖ ಸಪ್ಪೆಯಾಗ್ಯದ, ಯಾರಾದರೂ ಏನಾದರೂ ಅಂದ್ರೆ ಇಲ್ಲ ಕಲ್ಯಾಣಮ್ಮ, ಬಸವಣ್ಣವ್ರು ಸಿಕ್ಕಿದ್ರು, ನಾ ಹಿಂಗಂದೆ, ಅವ್ರು ಹಿಂಗಂದ್ರು. ಏನಂದಾರ ಗೊತ್ತಿತ್ತಲ್ಲ, ಆಕಿ ಒಂದು ಲೈನ್ ನಲ್ಲಿ ಬಿಡಿಸ್ತಾಳ ತಾಯಿ. ಕಲ್ಯಾಣಮ್ಮ ಎಷ್ಟು ಟ್ಯಾಲೆಂಟ್. ಅದಕ್ಕಾಕ ಚಿಂತೆ ಮಾಡ್ತೀನಿ ನನ್ನ ಒಡೆಯ, ನಾನು ಒಡೆಯ ಅಂತಾಳ ಗಂಡನಿಗೆ. ಅದಕ್ಕಾಕ ಚಿಂತೆ ಮಾಡ್ತೀನಿ ನನ್ನ ಒಡೆಯ, ನಮ್ಮ ಇಬ್ಬರ ತೊಡೆಯ ಚರ್ಮವನ್ನ ತೆಗೆದು ಪಾದರಕ್ಷೆಗಳನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸೋಣ ಅಂತ ಹೇಳುದು. ಯಾರು? ಕಲ್ಯಾಣಮ್ಮ. ಏನ್ ಟ್ಯಾಲೆಂಟ್ ರೀ. 2-3 ದಿನ ಕೂತು ಏನು ಯೋಚನೆ ಬರಲ್ಲ ನಮಗೇನು ಯೋಚನೆ ಬರಲ್ಲ. ಕಲ್ಯಾಣಮ್ಮ ಟ್ಯಾಲೆಂಟ್. ಹಂಗಂದ್ ಬಿಟ್ರೆ ಎಷ್ಟೇ ಕಷ್ಟ ಆದ್ರೂ ಇಬ್ರು ಅವ್ರ ಮೊದಲೇ ಕಾಯಕ ಚಪ್ಪಲಿ ಹೊಲಿಯದವ್ರು, ಚಪ್ಪಲಿ ಮಾಡೋದು, ಚರ್ಮ ತೆಗೆದು ಪಾದರಕ್ಷೆಗಳನ್ನ ಮಾಡಿ ಎಲ್ಲಿಗೆ ಹೊಂಟ್ರು? ಬಸವಣ್ಣವ್ರ ಮನೆ, ಮಿನಿಸ್ಟರ್ ಮನೆಗೆ ಹೊಂಟ್ರು. 24/7 ದಿನದ 24 ಗಂಟೆಗಳ ಕಾಲ ಜನರ ಸೇವೆ ಮಾಡುವಂತ ಒಬ್ಬ 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿ. ಯಾಕೋ ಕಲ್ಯಾಣಮ್ಮ ಹರಳಯ್ಯ ಈ ಕಡೆ ಹೊಂಟಿರಲ್ಲ? ಬಸವಣ್ಣವ್ರಂತಾರ, ನೀವು 1 ತಾಸು ತಡ ಮಾಡಿ ಬಂದಿದ್ದೆ ಆದರೆ ನಾನು ನಿಮ್ಮ ಮನೆಗೆ ಅಂಬಲಿ ಕುಡ್ಲಿಕ್ಕೆ ಬರ್ತಿದ್ದೆ. ಹರಳಯ್ಯ ಕಲ್ಯಾಣಮ್ಮ, ಯಪ್ಪ ನಾನು ಶರಣ ಅಂದಿದ್ದಕ್ಕೆ ನೀ ಮಾನ್ ಶರಣು ಶರಣಾರ್ಥಿ ಅಂದೆಪ್ಪ, ಇದೇ ದೊಡ್ಡ ಆಗ್ಯದ. ನೀ ಮನೆಗೆ ಬಂದು ಊಟ ಮಾಡಿದ ಗತಿ ಏನು? ಕಲ್ಯಾಣದಾಗ ಬೆಂಕಿ ಹತ್ತದ. ನಮ್ಮ ಮನೆಗೆ ಬಂದ ಪ್ರಧಾನಮಂತ್ರಿ ಬಂದ, ಉಂಡ ತಿಂದ ಇದೆಲ್ಲ ಪುಕಾರ ಇರ್ತದೆ, ಇದೇ ಪುಕಾರ ಇರ್ತದೆ. ಯಪ್ಪ ಇವು ಧರಿಸಿ ತಲೆ ಮೇಲೆ ಇಟ್ಕೊಂಡು ಬಂದಿರಲ್ಲ, ಏನು ಚಮ್ಮಾವಿಗಳು, ಬಹಳ ಚೆನ್ನಾಗಿ ಹೇಳ್ಬೇಕು. ಚಮ್ಮಾವಿಗಳು ಭಕ್ತಿಯಿಂದ ಮಾಡಿದಂತ ಚಮ್ಮಾವಿಗಳು ಶರಣು ಶರಣಾರ್ಥಿಗೆ ಪರ್ಯಾಯವಾದಂತ ಒಂದು ಏನಾದರೂ ಕೊಡುಗೆ ಅಂದ್ರೆ ಚಮ್ಮಾವಿಗಳು ಪಾದರಕ್ಷೆಗಳನ್ನ ಮಾಡಿ ಅಪ್ಪ ಬಸವಣ್ಣ ಯಪ್ಪ ಇವು ಧರಿಸಿ. ಇವೇನು ಮಹಾನ್ ಜ್ಞಾನಿ ಬಸವಣ್ಣವರು. ಅವರು ಏನ್ ಚಂದ ಮಾಡಿದ್ರು, ಬಾಟ ಮಾಡ್ದಂಗೆ ಮಾಡಿದ್ರು. ಕಾಪಾಡಿದ್ರು. ನಾವು ನೀವಾದ್ರೆ ನೋಡ್ರಿ ಎಲ್ಲರ ಮನೆ ಚಪ್ಪಲಿ ಎಸಿರ್ತಾವ ನೋಡ್ರಿ, ಒಬ್ಬೊಬ್ಬರು 4-5 ಜೋಡಿಸಿರ್ತೀವಿ. ಒಂದಕ್ಕೊಂದು ಎತ್ತರ ಇರ್ತಾವ, ಒಂದಕ್ಕೊಂದು ಕಿಸಿರ್ತಾವ. ಚಪ್ಪಲ್ ಅಂದ್ರೆ ಬಹಳ ಪ್ರೀತಿ. ಇವು ಧರಿಸಿ ನಮ್ಮಪ್ಪ. ಇದು ಉತ್ತರ ಲಾಸ್ಟ್ ಸೀನ್ ನೋಡ್ಬೇಕು. ಏನಂದ್ರೆ ಬಸವಣ್ಣವ್ರ ಕೊನೆಗೆ, ಇವು ನನಗೆ ಸಲ್ಲುವಂತದ್ದಲ್ಲ. ಭೂಮಿ ಒಂದು ಕಡೆ ಇದ್ದರೆ ಈ ಚಮ್ಮಾವಿಗಳು ಒಂದು ಕಡೆ. ಯಾವುದು ಭಾರ ಅಂತಂದ್ರೆ ಚಮ್ಮಾವಿಗಳೇ ಭಾರ. ಪೃಥ್ವಿಗೆ ಸಮಭಾರನಯ್ಯ ಕಲ್ಯಾಣಮ್ಮ ಹರಳಯ್ಯ, ಇದು ನನಗೆ ಸಲ್ಲುವಂತದ್ದಲ್ಲ, ಕೂಡಲ ಸಂಗಮ ದೇವನಿಗೆ ಸಲ್ಲುವಂತದ್ದು ಅಂತೇಳಿ ಕೆರೆ ಮೇಲೆ ಇಟ್ಕೊಂಡು ಕುಣಿದಾಡದಂತ ಮಹಾನ್ ಮಾನವತಾವಾದಿ ಸಮಾನತೆಯ ಹರಿಕಾರ ಬಸವಣ್ಣನವರ ವ್ಯಕ್ತಿತ್ವ ನನ್ನಲ್ಲಿ ಬರಬೇಕು, ನಿಮ್ಮಲ್ಲಿ ಬರಬೇಕು. ಹಾಗೆ ಬೆಳೆದಾಗ ಒಂದು ಸಮಗ್ರ ಕ್ರಾಂತಿ ಆಗ್ತದೆ. ಮತ್ತೆ 12ನೇ ಶತಮಾನ, ಗೋ ಬ್ಯಾಕ್ ಟು 12th century, ಗೋ ಬ್ಯಾಕ್ ಟು ವಿಲೇಜ್. ಅಂಥ ಶರಣ ಪರಂಪರೆಯ ವಾರಸ್ದಾರು. ನಮ್ಮಪ್ಪನ 10 ಎಕರೆಗೆ 20 ಎಕರೆಗೆ ವಾರಸ್ದಾರನ ಆಗಬಾರ್ದು. ವಚನ ಸಾಹಿತ್ಯಕ್ಕೆ ವಾರಸ್ದಾರಾಗಬೇಕು. ಯಾರು ವಚನ ಓದ್ತೀರಿ ವ್ಯಕ್ತಿತ್ವ ಗಟ್ಟಿಯಾಗಿ ಬೆಳೀತದೆ. ಜಾಗತಿಕ ಸಮಸ್ಯೆಗಳಿಗೆ ಸವಾಲು, ಅವೆಲ್ಲಕ್ಕೂ ಉತ್ತರ ಕೊಡುವಂತಹ ದಿವ್ಯಾವಸ್ಥಿತಿ ವಚನ ಸಾಹಿತ್ಯದಲ್ಲಿದೆ, ಶರಣ ಪರಂಪರೆಯಲ್ಲಿದೆ. ಅವು ಎಲ್ಲಿವ ಚಮ್ಮಾವಿಗಳಂದ್ರೆ ಕಲ್ಯಾಣದೊಳಗೆ ಕ್ರಾಂತಿ ಆಗ್ತದೆ. ಇದೇ ಹರಳಯ್ಯನ ಮಗನಿಗೂ ಮತ್ತು ಶೀಲವಂತನಿಗೂ ಮತ್ತು ಉನ್ನತ ಕುಲದ ಲಾವಣ್ಯ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡ್ತಾರೆ ಬಸವಣ್ಣವ್ರಿಗೆ ತಂದು ನಿಲ್ಲಿಸ್ತಾರೆ. ಏನ್ರಿ ಬಸವಣ್ಣವ್ರೆ, ಏನೋ ಅಪರಾಧ ಮಾಡಿರಲ್ಲ ನೀವು, ಪ್ರಾಜೆಕ್ಟ್ ವಿಚಾರ ಏನು ಅಪರಾಧ? ನಾ ಏನ್ ಮಾಡಿ?
ಇವರಿಬ್ಬರಿಗೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿರಲ್ಲ, ಅಂತರ್ಜಾತಿ ಮಾಡಿದ, ಅವ್ರ ಜಾತಿ ಬೇರೆ ಇವ್ರ ಜಾತಿ, ಅಂದ್ರೆ ಆಲ್ರೆಡಿ ಬೆಂಕಿ ಹತ್ತಿತ್ತಲ್ಲಿ ಕಲ್ಯಾಣದೊಳಗೆ. ಹಿಂಗೆ ಬಿಟ್ರೆ ಬಸವಣ್ಣಗೆ ಹಿಂಗೆ ಬಿಟ್ರೆ ಅನಾಹುತ ಮಾಡ್ತಾರ ಅಂತ ಅವ್ರ ಮೇಲೆ ಆರೋಪ. ಅದಕ್ಕ ನಾನೇನು ಮಾಡಿಲ್ಲ, ಅವರ ಹುಡುಗ ಹುಡುಗಿ ಒಪ್ಪ್ಯಾರ, ಇದು ಜಾತಿಯಲ್ಲಿ ಬಂತು, ಮನುಷ್ಯ ಜಾತಿ ಅಂತ ಹೇಳಿದ್ರು. ಇದು ಕೇಳಿಲ್ಲ ರಾಜ, ಕೇಳಿಲ್ಲ. ಅದ ತನ್ನ ಕಿರೀಟವನ್ನ, ಆರೋಪ ಬಂದ ತಕ್ಷಣ ತನ್ನ ಕಿರೀಟವನ್ನ, ತನ್ನ ರಾಜೀನಾಮೆಯನ್ನ ಕೊಟ್ಟು ಎಲ್ಲಿಗೆ ಹೊಂಟ್ರ ಅಂದ್ರೆ ಕೂಡಲ ಸಂಗಮಕ್ಕೆ ಹೊರಟ್ರು. ಎಲ್ಲ ಕಡೆ ಉಳಿವಿ ಮತ್ತಿತರ ಕಡೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಚಮ್ಮಾವಿಗಳು ನಮ್ಮೂರಿಗೆ ಬಂದವ, ಸೇಡಂ ತಾಲೂಕಿಗೆ ಬಂದು ಚಮ್ಮಾವಿಗಳು ಬಹಳ ದೊಡ್ಡವ, ಮುಂದಿನ ಪೀಳಿಗೆ ತಿಳಿಸಿಕೊಡುವಂತ ಕೆಲಸ ಆಗ್ತದೆ. ಮುಂದೆ ನಮ್ಮಂತವ್ರು ಯಾರಾದ್ರೂ ಸಂಶೋಧಕರು ಅಥವಾ ಯುವ ಪೀಳಿಗೆ ಮುಂದೆ ಬಂದ್ರೆ ಇದು ಕಲಿಸ್ತಾರ, ಎಲ್ಲ ಕಡೆ ಇದನ್ನ ಬಿತ್ತರಿಸ್ತಾರ ಅನ್ನುವಂತ ಕಲ್ಪನೆ ಚಂದ್ರಗಿತ್ತು ಕೊಟ್ಟು ಹೋಗ್ಯಾರ. ನೀವ್ ಯಾರಾದ್ರೂ ಬಿಸಿನಳ್ಳಿಗೆ ಮಳಕೆಡಿಗೆ ಹೋದ್ರೆ ಮಳಕೆಡ್ ಬಿಸಿನಳ್ಳಿ ಒಳಗ ನೀವೆಲ್ಲ ದರ್ಶನ ಪಡ್ರಿ ಅನ್ನುವಂತ ಮಾತನ್ನ ಹೇಳಿ ಆ ಹೇಳಲ್ಲ ಬಾ ಹೇಳಲ್ಲ, ನಾನು ಶರಣ ಹೇಳ್ತೀನಿ, ನೀವು ಶರಣ ನಿಮ್ಮೆಲ್ಲರಿಗೂ ಶರಣು, ಶರಣಾರ್ಥಿ, ನಿಮ್ಮೆಲ್ಲರಿಗೂ ಶರಣು. ಯಾರು ಸಿಕ್ಕ ಹಾಯ್ ಬಾಯ್ ಅನ್ಬೇಡ್ರ, ಏನ್ ನಡೆದು ಮುಡುಬಿಗುಂಡ್ಯಾರವರಿಗೆ ಇಲ್ಲಿ ತನಕ ಉಪನ್ಯಾಸ ಮಾಡಿದಕ್ಕಾಗಿ ಶರಣು ಶರಣಾರ್ಥಿ. ಅಧ್ಯಕ್ಷತೆ ವಹಿಸಿದಂತ ನಿಮಗೂ ಶರಣು ಶರಣ ಅನ್ಬೇಕಮ್ಮ. ನೀವು ಈಗಿನಿಂದಲೇ ಚಾಲು ಆಗಿ ಇದು ನಾ ಎಲ್ಲೆಲ್ಲಿ ಓದ್ತೀನಿ ಇದು ಜಾರಿಗೆ ಬಂದು. ನಾನು ಮಳಕೇಡದಾಗಿದ್ದಾಗ ಈ ಕೋಳ್ಳದಾಗಿದ್ದಾಗ ಆ ರೋಡಿಗೆ ಬರ್ತಾವ ನನ್ನ ಮಕ್ಕಳು ಶರಣು ಸರ್ ಶರಣು ಶರಣಾರ್ಥಿ ಅಂತ. ನಾ ಏನ್ ಕಲ್ಯಾಣವಾಗಿದ್ದೀನೋ ಎಲ್ಲಿದ್ದೀನೋ ಇದು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸರ್.